ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಮಂಜುನಾಥ್ ಬಾಡ್ಗಿ. ತಮಗೆಲ್ರಿಗೂ ಬೆಂಗಳೂರಿನ ವಿಜಯನಗರದಲ್ಲಿರೋ ಲೇಖ್ಯ ವರ್ಷ ಅಕಾಡೆಮಿಗೆ ಸ್ವಾಗತ. ಇಂದು ಈ ಒಂದು ವಿಡಿಯೋದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆ FDAದಲ್ಲಿ ಬಂದಿರೋ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ನೋಡೋಣ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ವಿಜಯನಗರದಲ್ಲಿ, ಬೆಂಗಳೂರಿನ ವಿಜಯನಗರದಲ್ಲಿ ಹಂಪಿ ನಗರ್ ಪೋಸ್ಟ್ ಆಫೀಸ್ ಪಕ್ಕ ಬೈಟು ಕಾಫಿ ಮೇಲೆ ನಮ್ಮ ಕೋಚಿಂಗ್ ಸೆಂಟರ್ ಇದೆ. ಆಕ್ಟಿವ್ ಕೋಚಿಂಗ್ ಸೆಂಟರ್ 25, 26, 27, 28 ನವೆಂಬರ್, ಇದೇ ತಿಂಗಳು 25, 26, 27, 28 ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ ಇರುತ್ತೆ ಸ್ನೇಹಿತರೆ. ಆಸಕ್ತರು ಈ ಒಂದು ಮೊಬೈಲ್ಗೆ ಕಾಂಟ್ಯಾಕ್ಟ್ ಮಾಡಬೇಕಾಗಿ ವಿನಂತಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ 4 days, ನವೆಂಬರ್ 25, 26, 27, 28 4 ದಿನ ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆ ವಿಜಯನಗರದಲ್ಲಿ, ಬೆಂಗಳೂರಿನಲ್ಲಿ. ಮತ್ತೆ ನಿಮಗೆ ಧಾರವಾಡದಲ್ಲಿ ಏನಾದ್ರು ಕ್ರ್ಯಾಶ್ ಕೋರ್ಸ್ ಬೇಕು ಅಂದ್ರೆ ಅದು ಡಿಸೆಂಬರ್ಲಿದೆ. ಡೇಟ್ಸ್ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಡಿಸೈಡ್ ಮಾಡಿದ ನಂತರ ನಾನು ಮತ್ತೆ ಯೂಟ್ಯೂಬ್ ವಿಡಿಯೋದಲ್ಲಿ ಅದನ್ನು ಕೂಡ ಅನೌನ್ಸ್ ಮಾಡ್ತೀನಿ ಸ್ನೇಹಿತರೆ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಯನ್ನು ನೋಡೋಣ. ಮೊದಲಿಗೆ 48ನೇ ಪ್ರಶ್ನೆ ಇದೆ ಸ್ನೇಹಿತರೆ. ಇದರಲ್ಲಿ ಬಂದಿರೋ ಎಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಒಂಚೂರು ಡಿಫಿಕಲ್ಟ್ ಆಗಿ ಕೂಡ ಇವೆ, ಒಂಚೂರು ಲಾಜಿಕಲ್ ಆಗಿವೆ. ಹಾಗಾಗಿ ಒಂದು ಪ್ರಶ್ನೆ ಪತ್ರಿಕೆನ ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ದ ಮೀನ್ ಮಾರ್ಕ್ಸ್, ಮೀನ್ ಅಂದ್ರೆ ಏನು? ಮೀನ್ ಅಂದ್ರೆ ಆವರೇಜ್. The mean marks obtained by a class of 56 students is 62. The mean marks of a half of the students is found to be 54. Then the mean marks of the remaining half of the students is, options ಏನಿದೆ? 56, 62, 65, 70. These are the options. ಕನ್ನಡದಲ್ಲಿ ಬೇಕು ಅಂದ್ರೆ 56 ವಿದ್ಯಾರ್ಥಿಗಳಿರುವ ತರಗತಿಯ ವಿದ್ಯಾರ್ಥಿಗಳು ಗಳಿಸಿರುವ ಸರಾಸರಿ ಅಂಕಗಳು 62. ಅರ್ಧದಷ್ಟು ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು 54. ಇನ್ನು ಉಳಿದ ಅರ್ಧದ ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳಿದೆ ಸ್ನೇಹಿತರಲ್ಲಿ. ಡೈರೆಕ್ಟ್ ಮೆಥಡ್ ಇಂದ ಮಾಡಿದ್ರೆ ಒಂಚೂರು ಕ್ಯಾಲ್ಕುಲೇಷನ್ ಜಾಸ್ತಿ ಬರುತ್ತದೆ, ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಆದರೆ ಫಸ್ಟ್ ಏನ್ ಮಾಡೋಣ, ಯೂಸಿಂಗ್ ಟ್ರಿಕ್ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಇಲ್ಲಿ ನೋಡಿ ಸ್ನೇಹಿತರೆ, ಎವರೇಜ್ ಅಂದ್ರೆ ಏನು? ಎವರೇಜ್ ಅಂದ್ರೆ ಆಕ್ಚುಯಲ್ ಅಂತ ತಿಳಿಬೇಕು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆನ್ ಎವರೇಜಸ್. ಅವನು ಎವರೇಜ್ ಅಂತ ಹೇಳಿದ್ರು ಕೂಡ ನಾವೇನಂತ ತಿಳ್ಕೊಂಡ್ಬಿಡ್ಬೇಕು? ಆಕ್ಚುಯಲ್ ಅಂತಾನೆ, ನಿಜ ಅಂತಾನೆ ತಿಳ್ಕೊಂಡ್ಬಿಡ್ಬೇಕು. ಅವನು ಸರಾಸರಿ ಅಂತ ಕೊಟ್ಟರು ನಾವು ಮಾತ್ರ ಆಕ್ಚುಯಲ್ ಅಂತಾನೆ ತಿಳಿಬೇಕು. ಸೊ ಈಗ ಸರಾಸರಿ ಅಂಕಗಳಿಕೆ ಎಷ್ಟಿದೆ? 62 ಇದೆ ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು 62 ಅಂಕಗಳನ್ನು ಗಳಿಸಿದ್ದಾನೆ ಅಂತ ತಿಳಿದ್ಬಿಡು. ದಿಸ್ ಇಸ್ ದ ಪಾಯಿಂಟ್. ಟೋಟಲ್ 56 ಜನ ಇದ್ದಾರೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 56 ಜನ. ಆನ್ ಎನ್ ಎವರೇಜ್ ಪ್ರತಿಯೊಬ್ಬರು ಎಷ್ಟೆಷ್ಟು ಸ್ಕೋರ್ ಮಾಡಿದ್ದಾರೆ? 62. ನಾವೇನ್ ತಿಳ್ಕೊಂಡ್ಬಿಡೋಣ, 56 ಜನ 62 ಸ್ಕೋರ್ ಮಾಡಿದ್ದಾರೆ ಅಂತ ತಿಳ್ಕೊಂಡ್ಬಿಡೋಣ. ಅರ್ಧದಷ್ಟು ಜನ, ಅರ್ಧ ಅಂದ್ರೆ ಎಷ್ಟು? 28 ಜನ ಎಷ್ಟು ಸ್ಕೋರ್ ಮಾಡಿದ್ದಾರೆ? ಆನ್ ಎನ್ ಎವರೇಜ್ 54. ಅದರ್ಥ ಎಷ್ಟು ಕಡಿಮೆ ಸ್ಕೋರ್ ಮಾಡಿದ್ದಾರೆ ನೋಡಿ. 62 ಇಲ್ಲ, 54 ಸ್ಕೋರ್ ಮಾಡಿದ್ದಾರೆ ಅಂದ್ರೆ 8 ಕಡಿಮೆ. ಇನ್ನು ಉಳಿದ 28 ಜನ 8 ಜಾಸ್ತಿ ಸ್ಕೋರ್ ಮಾಡಿಬಿಟ್ರೆ ಅಲ್ಲಿ ಸರಿ ಆಗ್ಬಿಡುತ್ತೆ. ಇವ್ರು 8 ಕಡಿಮೆ ಸ್ಕೋರ್ ಮಾಡಿದ್ದಾರೆ ಅಂದ್ರೆ ಇನ್ನು ಉಳಿದವರು 28 ಜನ 8 ಜಾಸ್ತಿ ಸ್ಕೋರ್ ಮಾಡಿದ್ರೆ ಸರಿ ಆಗುತ್ತದೆ. ಸೊ ಈಗ
62 ಇದೆ, ಎಲ್ಲರೂ ಆನ್ ಎನ್ ಎವರೇಜ್ ಸ್ಕೋರ್ ಮಾಡಿರೋದು. 62ಕ್ಕೆ 8 ಕೂಡಿಸಿದ್ರೆ ಎಷ್ಟಾಗುತ್ತೆ ಸ್ನೇಹಿತರೆ? 70. ದಟ್ ಇಸ್ ದ ಫೈನಲ್ ಆನ್ಸರ್. ಲಾಸ್ಟ್ ಆಪ್ಷನ್ ಬಿ. ಈ ರೀತಿಯಾಗಿ ನಾವು ಇದನ್ನು ಮೈಂಡ್ ಅಲ್ಲೇ ಮಾಡಬಹುದು. ಇಲ್ಲಿ ನೋಡಿ, ಟೋಟಲ್ 56 ಜನ. 56ರಲ್ಲಿ ಅರ್ಧ ಅಂದ್ರೆ 28 ಜನ. 56 ಜನ ಆನ್ ಎನ್ ಎವರೇಜ್ ಸ್ಕೋರ್ ಮಾಡಿದ್ದಾರೆ. 62, 62, 62. 56 ಜನ ಆನ್ ಎನ್ ಎವರೇಜ್ 62, 62 ಸ್ಕೋರ್ ಮಾಡಿದ್ದಾರೆ. ಆದ್ರೆ 28 ಜನ ಯಾವ ತರ ಸ್ಕೋರ್ ಮಾಡಿದ್ದಾರೆ? ಬರೀ 54, 54 ಸ್ಕೋರ್ ಮಾಡಿದ್ದಾರೆ. ಅದರ್ಥ ಈ 28 ಜನ 8 ಕಡಿಮೆ ಸ್ಕೋರ್ ಮಾಡಿದ್ದಾರೆ. ಉಳಿದ 28 ಜನ 8 ಜಾಸ್ತಿ ಸ್ಕೋರ್ ಮಾಡಿಬಿಟ್ರೆ ಸರಿ ಆಗಿಬಿಡುತ್ತೆ. ಸೊ ಉಳಿದ 28 ಅಂದ್ರೆ ಇವರೇ, ಉಳಿದ ಅರ್ಧ ಅಂದ್ರೆ ಇವರೇ 28 ಜನ. ಇವರು ಆನ್ ಇನ್ ಎವರೇಜ್ ಎಷ್ಟು ಸ್ಕೋರ್ ಮಾಡಬೇಕು ಅಂತ ಕೇಳಿದ್ದಾನೆ. ಇವರು ತಮ್ಮ ಸ್ಕೋರ್ ಅಂತೂ ತಾವು ಮಾಡ್ಲೇಬೇಕು, ಯಾವುದು 62ರದು. ಬಟ್ ಇಲ್ಲಿ 8 ಕಡಿಮೆ ಆಗಿರೋದನ್ನ ಇವ್ರು ಮೇಕಪ್ ಮಾಡಬೇಕಾಗುತ್ತದೆ, ಅಂದ್ರೆ 8 ಜಾಸ್ತಿ ಮಾಡಬೇಕಾಗುತ್ತದೆ. ಸೊ 62ಕ್ಕಿಂತ 8 ಜಾಸ್ತಿ ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ 70. ಈ ರೀತಿಯಾಗಿ ನಾವು ಡೈರೆಕ್ಟ್ ಆಗಿ ಈ ಪ್ರಾಬ್ಲಮ್ ಅನ್ನ ವಿದೌಟ್ ಯೂಸಿಂಗ್ ಪೆನ್ ಅಂಡ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಓಕೆ, ಈಗ ನಾನು ಇದೇ ಪ್ರಾಬ್ಲಮ್ ಅನ್ನ ಡೈರೆಕ್ಟ್ ಮೆಥಡ್ ಇಂದ ಮಾಡಿ ತೋರಿಸ್ತೀನಿ, ವಿದೌಟ್ ಯೂಸಿಂಗ್ ಎನಿ ಟ್ರಿಕ್. ಇಲ್ಲಿ ನೋಡಿ ಸ್ನೇಹಿತರೆ, ಗಳಿಸಿದ ಒಟ್ಟು ಅಂಕಗಳು ಕೆಳಗಡೆ 56. ಆಗ ನಮಗೇನು ಕೊಡುತ್ತದೆ? ಎವರೇಜ್ ಕೊಡುತ್ತದೆ. ಎವರೇಜ್ ಕೊಟ್ಟಿದ್ದಾನೆ ಎಷ್ಟು? 62. ನಮ್ಗೆ ಗಳಿಸಿದ ಒಟ್ಟು ಅಂಕಗಳು ಬೇಕು ಅಂದ್ರೆ 56ನ ಈ ಸಲ ಕಳಿಸ್ಬಿಡ್ಬೇಕು. 62 ಇಂಟು 56. 62 ಇಂಟು 56 ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? 3472 ಬರುತ್ತೆ. ನೋಡಿ, ಕ್ಯಾಲ್ಕುಲೇಷನ್ ಜಾಸ್ತಿ ಬರ್ತಾ ಇದೆ. ಆದ್ರೆ ಮುಂಚೆ ಮಾಡಿರೋ ಮೆಥಡ್ ಅಲ್ಲಿ ನೋ ಕ್ಯಾಲ್ಕುಲೇಷನ್ಸ್ ವಾಟ್ಸ್ ಎವರ್. ಸೊ 56 ಜನ ಕ್ಲಾಸ್ ಅಲ್ಲಿ ಎಲ್ಲರೂ ಸೇರಿ ಎಷ್ಟು ಅಂಕಗಳನ್ನು ಗಳಿಸಿದ್ದಾರೆ? 3472. ಈಗ ಅರ್ಧದಷ್ಟು ಜನ ವಿದ್ಯಾರ್ಥಿಗಳು, ಅವ್ರ ಸ್ಕೋರ್ ಎಷ್ಟು ಮಾಡಿದಾರೆ ಗೊತ್ತಿಲ್ಲ. 28 ಜನ ಇದ್ದಾರೆ. ಅರ್ಧ 56, ಅರ್ಧ 28. 28 ಜನ ಆನ್ ಇನ್ ಎವರೇಜ್ ಸ್ಕೋರ್ ಮಾಡಿದ್ದಾರೆ 54. ಸೊ ಇವ್ರ ಟೋಟಲ್ ಸ್ಕೋರ್ ಎಷ್ಟಾಗುತ್ತೆ ನೋಡಿ? 54 ಹಾಗೆ ಇರಲಿ ಬಲಗಡೆ, 28 ಎಡಗಡೆ ಇರೋದನ್ನ ಬಲಗಡೆ ಕಳಿಸಿದ್ರೆ ಇಂಟು ಆಗುತ್ತದೆ. 54 ಇಂಟು 28. 54 ಇಂಟು 28 ಎಷ್ಟಾಗುತ್ತೆ? 1512 ಆಗುತ್ತೆ. 1512 ಆಗುತ್ತೆ. ಓಕೆ, ಸೊ ಅರ್ಧ ಜನ 1512 ಗಳಿಸಿದ್ದಾರೆ. ನೋಡಿ, ಇದು ಮಲ್ಟಿಪ್ಲೈ ಮಾಡೋದು ಕಷ್ಟ ಅನಿಸ್ತದೆ, ರೈಟ್? ಸೊ ಇಲ್ಲೂ ಮಲ್ಟಿಪ್ಲೈ ಮಾಡೋದು ಕಷ್ಟ, ಇಲ್ಲೂ ಮಲ್ಟಿಪ್ಲೈ, ಎರಡೆರಡು ಮೇಜರ್ ಕ್ಯಾಲ್ಕುಲೇಷನ್ ಬಂತು. ಮತ್ತೆ ಈಗ ಈ ಟೋಟಲ್ ನಲ್ಲಿ ಅರ್ಧದಷ್ಟು ಜನ ವಿದ್ಯಾರ್ಥಿಗಳ ಅಂಕಗಳನ್ನ ಮೈನಸ್ ಮಾಡಿಬಿಟ್ರೆ ಉಳಿದಿದ್ದೆಲ್ಲ ಏನು? ಉಳಿದ ಅರ್ಧ ಜನ ವಿದ್ಯಾರ್ಥಿಗಳು ಗಳಿಸಿದ ಅಂಕ. ಸೊ ಇದು ಒಟ್ಟು ಎಲ್ಲರೂ ಸೇರಿ ಇದು ಅರ್ಧ ಜನ, ಇನ್ನು ಉಳಿದಿದ್ದು ಎಲ್ಲ ಉಳಿದ ಅರ್ಧ ಜನ. ಅದರ್ಥ 1960 ಅಂಕಗಳನ್ನು ಗಳಿಸಿದ್ದಾರೆ ಯಾರು? ಉಳಿದ ಅರ್ಧ. ಉಳಿದ ಅರ್ಧ ಅಂದ್ರೆ ಎಷ್ಟು? 28 ಜನ. 28 ಅಂತ ಡಿವೈಡ್ ಮಾಡಿ ಕರೆಕ್ಟ್ ಆಗಿ ನಿಮ್ಗೆ ಎಷ್ಟು ಸಿಗುತ್ತದೆ? 70 ಸಿಗುತ್ತದೆ. ದಟ್ ಈಸ್ ದ ಫೈನಲ್ ಆನ್ಸರ್. ಇದೇನು ಕ್ಯಾನ್ಸಲ್ ಮಾಡೋದು ಕಷ್ಟ ಆದ್ರೆ ಏನ್ ಮಾಡ್ಬೇಕು ಸ್ನೇಹಿತರೆ? 7ರಿಂದ ಕ್ಯಾನ್ಸಲ್ ಮಾಡಿ ಟ್ರೈ ಮಾಡಿ. 28ರಿಂದ ಬರಲಿಲ್ಲ ಅಂದ್ರೆ 7ರಿಂದ ಕ್ಯಾನ್ಸಲ್ ಮಾಡಿ. ಯಾವುದೂ ಬರಲಿಲ್ಲ ಅಂದ್ರೆ ಈ ತರ ಮೇಲ್ಗಡೆ ಇರೋ ನಂಬರ್ ಅನ್ನ ಕೆಳಗಡೆ ಇರೋ ನಂಬರ್ ಇಂದ ಕ್ಲೀನ್ ಆಗಿ ಡಿವೈಡ್ ಮಾಡಬೇಕು ಅಷ್ಟೇ. ಸೊ 7ರಿಂದ 7 ಎಂಟ್ಲೆ 56, 5 7 ಎರಡ್ಲೆ 14, 5 19, 0 0. ಸೊ 70 ಫೈನಲ್ ಆನ್ಸರ್. ಸೊ ಲಾಸ್ಟ್ ಆಪ್ಷನ್ 70 ಇಸ್ ದ ಕರೆಕ್ಟ್ ಆನ್ಸರ್. ಇದು ಡೈರೆಕ್ಟ್ ಮೆಥಡ್. ಇಲ್ಲಿ ಮೇಜರ್ ಕ್ಯಾಲ್ಕುಲೇಷನ್ಸ್ ಯಾವ್ಯಾವ್ದು ಬಂತು? ಇದೊಂದು ಬಂತು, ಇದೊಂದು ಬಂತು, ಇದೊಂದು ಬಂತು. ಈ 3 ಮೇಜರ್ ಕ್ಯಾಲ್ಕುಲೇಷನ್ಸ್ ಅನ್ನ ನಾವು ಮುಂಚೆ ಇರೋ ಟ್ರಿಕ್ ಅಲ್ಲಿ ಈಸಿಯಾಗಿ ಅವಾಯ್ಡ್ ಮಾಡಬಹುದು ಸ್ನೇಹಿತರೆ. ದಿಸ್ ಇಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 48. 49 ಓದೋಣ. ಈ ಕೆಳಗೆ 2 ಹೇಳಿಕೆಗಳಿವೆ. ಮೊದಲ ಹೇಳಿಕೆ ನೋಡಿ, ಎಲ್ಲ ಸಂತರು ಧಾರ್ಮಿಕರು. ಎರಡನೇ ಹೇಳಿಕೆ, ಕೆಲವು ಪ್ರಾಮಾಣಿಕ ವ್ಯಕ್ತಿಗಳು ಸಂತರು. ಈ ತೀರ್ಮಾನಗಳ ಪೈಕಿ ಯಾವ ಹೇಳಿಕೆ ಸಿಂಧು ಆದದ್ದು? ಸಿಂಧು ಅಂದ್ರೆ ವ್ಯಾಲಿಡ್ ಅಂತ, ಸಿಂಧುತ್ವ ಅಂದ್ರೆ ವ್ಯಾಲಿಡಿಟಿ, ಅಸಿಂಧು ಅಂದ್ರೆ ಇನ್ವ್ಯಾಲಿಡ್. ಸೊ ಈಗ ಇದರಲ್ಲಿ ಯಾವುದು ಸರಿಯಾದ ತೀರ್ಮಾನ ಅಂತ ನೋಡೋಣ. ತೀರ್ಮಾನ: ಎಲ್ಲ ಸಂತರು ಪ್ರಾಮಾಣಿಕರು, ಕೆಲವು ಪ್ರಾಮಾಣಿಕ ವ್ಯಕ್ತಿಗಳು ಧಾರ್ಮಿಕರು, ಕೆಲವು ಸಂತರು ಪ್ರಾಮಾಣಿಕರು, ಕೆಲವು ಧಾರ್ಮಿಕರು ಪ್ರಾಮಾಣಿಕರು. ಈ ತರ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಂಗ್ಲಿಷ್ ಅಲ್ಲಿ the following are the two statements: all saints are religious, some honest persons are saints. ಇದಕ್ಕೆ ಈ ಟಾಪಿಕ್ ಹೆಸರೇನು? ಸಿಲಾಜಿಸಮ್. ಸಿಲಾಜಿಸಮ್ ಒಂಚೂರು ಟಫ್ ಟಾಪಿಕ್. ಅದನ್ನು ಕಂಡುಹಿಡಿದಿರೋದು ಯಾರು? ಅರಿಸ್ಟಾಟಲ್. These are the findings of Aristotle. ಅದೆಲ್ಲ ಬೇಡ, ಇವಾಗ ಈಸಿಯಾಗಿ ಹೇಳ್ತೀನಿ. ಆಲ್ ಸೇಂಟ್ಸ್ ಆರ್, ಇಂಗ್ಲಿಷ್ ಅಲ್ಲಿ ಈಸಿ ಇದು ಈ ಟಾಪಿಕ್, ಅದಕ್ಕೋಸ್ಕರ ಇಂಗ್ಲಿಷ್ ಅಲ್ಲೇ ತಗೊಂಡ್ರು.
ಆಲ್ ಸೇಂಟ್ಸ್ ಆರ್ ರಿಲಿಜಿಯಸ್. ಇದು ಮೊದಲನೇ ಹೇಳಿಕೆ. ಎರಡನೇ ಹೇಳಿಕೆ, ಸಮ್ ಆನೆಸ್ಟ್ ಪರ್ಸನ್ಸ್ ಆರ್ ಸೇಂಟ್ಸ್ ಅಂತ ಇದೆ. ಈಗ ಕಾನ್ವರ್ಸ್ ಬರೀಬೇಕು. ಕಾನ್ವರ್ಸ್ ಅಂದ್ರೆ ಏನು? ರಿವರ್ಸ್, ಉಲ್ಟಾ ಬರೀಬೇಕು. ಓಕೆ, ಆಲ್ ಅಂತಿದ್ದಾಗ ಉಲ್ಟಾ ಬರೀಬೇಕು. ಆಲ್ ಅಂತಿದ್ದಾಗ ನಾವು ಸಮ್ ಇಂದ ಸ್ಟಾರ್ಟ್ ಮಾಡೋದು. ಸಮ್ ರಿಲಿಜಿಯಸ್ ಆರ್ ಸೇಂಟ್ಸ್, ಸಮ್ ರಿಲಿಜಿಯಸ್ ಆರ್ ಸೇಂಟ್ಸ್. ಉಲ್ಟಾ ಬರೀಬೇಕು. ಆಲ್ ಅಂತಿದ್ದಾಗ ಇಲ್ಲಿ ನೋಡಿ, ಆಲ್ ಅಂತಿದ್ದಾಗ ಸಮ್ ಅಂತ ಯೂಸ್ ಮಾಡಬೇಕು. ನೋ ಅಂತಿದ್ದಾಗ ನೋದಿಂದ ಸ್ಟಾರ್ಟ್ ಮಾಡಬೇಕು. ಸಮ್ ಅಂತಿದ್ದಾಗ ಸಮ್ ಇಂದ ಸ್ಟಾರ್ಟ್ ಮಾಡಬೇಕು. ಸಮ್ ನಾಟ್ ಅಂತ ಇನ್ನೊಂದು ಬರುತ್ತೆ, ಸಮ್ ನಾಟ್. ಅಲ್ಲಿ ಯಾವುದರಿಂದ ಸ್ಟಾರ್ಟ್ ಮಾಡಕ್ಕೆ ಬರಲ್ಲ. ನೋ ಕಾನ್ವರ್ಸ್. ಯಾಕೆ ನೋ ಕಾನ್ವರ್ಸ್ ಅಂದ್ರೆ ಅದು ಅರಿಸ್ಟಾಟಲ್ ಹೇಳಿರೋದು, ಅದೆಲ್ಲ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ನೋಡಿ, ಆಲ್ ಅಂತಿದ್ರೆ ಸಮ್ ಅಂತ ಯೂಸ್ ಮಾಡಿ ಉಲ್ಟಾ ಬರೋದು ಬಿಡಿ ಅಷ್ಟೇ. ಆಲ್ ಸೇಂಟ್ಸ್ ಆರ್ ರಿಲಿಜಿಯಸ್, ಸಮ್ ರಿಲಿಜಿಯಸ್ ಆರ್ ಸೇಂಟ್ಸ್, ಉಲ್ಟಾ. ಈಗ ಸಮ್ ಆನೆಸ್ಟ್ ಪರ್ಸನ್ಸ್ ಆರ್ ರಿಲಿಜಿಯಸ್ ಅಂದ್ರೆ ಉಲ್ಟಾ ಬರೀಬೇಕು. ಸಮ್ ಆನೆಸ್ಟ್ ಪರ್ಸನ್ಸ್ ಆರ್ ಸೇಂಟ್ಸ್ ಅಂದ್ರೆ ಉಲ್ಟಾ ಬರೋದ್ರೆ ಸಮ್ ಸೇಂಟ್ಸ್ ಆರ್ ಆನೆಸ್ಟ್ ಪರ್ಸನ್ಸ್. ಸಮ್ ಸೇಂಟ್ಸ್ ಆರ್ ಆನೆಸ್ಟ್ ಪರ್ಸನ್ಸ್. ಇದು ಇಲ್ಲಿಗೆ ಏನಾಯ್ತು? ಕಾನ್ವರ್ಸ್ ಕತೆ ಮುಗಿತು. ಇವೆರಡು ಸರಿಯಾದ ತೀರ್ಮಾನಗಳು. ಇವೆರಡು ಬಿಟ್ಟು ಹೊಸದಾಗಿ ಏನಾದರೂ ರೆಡಿ ಮಾಡಬಹುದಾ, ಅದ್ರ ಬಗ್ಗೆ ವಿಚಾರ ಮಾಡೋಣ ಸ್ನೇಹಿತರೆ. ಇಲ್ಲಿ ಮೊದಲ ಹೇಳಿಕೆ ಎರಡನೇ ಹೇಳಿಕೆಯಲ್ಲಿ ಎರಡರಲ್ಲೂ ಕಾಮನ್ ಯಾವ್ದಿದೆ ನೋಡಿ ಸ್ನೇಹಿತರೆ? ಸೇಂಟ್ಸ್ ಇದೆ ನೋಡಿ. ಆ ಸೇಂಟ್ಸ್ ಅನ್ನ ಕೈ ಬಿಟ್ಟು ಬಿಡ್ಬೇಕು. ಹೊಸದಾಗಿ ನಾವು ಕನ್ಕ್ಲೂಷನ್, ಹೊಸದಾಗಿ ತೀರ್ಮಾನ ಬರೀಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಾಮನ್ ಇರೋದನ್ನ ಕೈ ಬಿಟ್ಟು ಬಿಡ್ಬೇಕು. ಕಾಮನ್ ಇರೋದು ಬಿಟ್ಟಿವಿ. ಇನ್ನೇನು ಉಳಿತು? ಅಲ್ಲಿ ರಿಲಿಜಿಯಸ್ ಉಳಿತು, ಆನೆಸ್ಟ್ ಉಳಿತು. ರಿಲಿಜಿಯಸ್ ಉಳ್ಕೊಂಡಿದೆ, ಮತ್ತೇನು ಉಳ್ಕೊಂಡಿದೆ? ಆನೆಸ್ಟ್ ಉಳ್ಕೊಂಡಿದೆ. ಸಮ್ ಯೂಸ್ ಮಾಡಿ ಇದನ್ನ ಬರೀಬೇಕು. ಸಮ್ ರಿಲಿಜಿಯಸ್ ಆರ್ ಆನೆಸ್ಟ್, ಇಲ್ಲಾಂದ್ರೆ ಸಮ್ ಆನೆಸ್ಟ್ ಆರ್ ರಿಲಿಜಿಯಸ್, ಎರಡು ಸರಿ. ಸೊ ಸಮ್ ರಿಲಿಜಿಯಸ್ ಆರ್ ಆನೆಸ್ಟ್, ಸಮ್ ಆನೆಸ್ಟ್ ಪರ್ಸನ್ಸ್ ಆರ್ ರಿಲಿಜಿಯಸ್, ಎರಡು ಸರಿ. ಸೊ ಇಲ್ಲಿ ಎರಡು ಕಾನ್ವರ್ಸ್ ಬರ್ದಿವಿ, ಇಲ್ಲಿ ಎರಡು ಹೊಸದಾಗಿರೋ ತೀರ್ಮಾನಗಳನ್ನು ಬರ್ದಿವಿ. ಈಗ ಆಪ್ಷನ್ಸ್ ನೋಡೋಣ ಬನ್ನಿ. ಮೊದಲನೇ ಆಪ್ಷನ್, ಆಲ್ ಸೇಂಟ್ಸ್ ಆರ್ ಆನೆಸ್ಟ್, ದಟ್ ಇಸ್ ರಾಂಗ್. ನಮ್ಮ ಹತ್ರ ಇಲ್ಲ. ಸಮ್ ಆನೆಸ್ಟ್ ಪರ್ಸನ್ಸ್ ಆರ್ ರಿಲಿಜಿಯಸ್, ಇಲ್ಲಿದೆ ನೋಡಿ ಹೊಸ ತೀರ್ಮಾನ. ಸಮ್ ಆನೆಸ್ಟ್ ಪರ್ಸನ್ಸ್ ಆರ್ ರಿಲಿಜಿಯಸ್, ನಾನು ಆಗ್ಲೇ ಹೇಳಿದ್ನಲ್ಲ, ಸಮ್ ರಿಲಿಜಿಯಸ್ ಆರ್ ಆನೆಸ್ಟ್, ಸಮ್ ಆನೆಸ್ಟ್ ಆರ್ ರಿಲಿಜಿಯಸ್, ಎರಡು ಸರಿ. ಹಾಗಾಗಿ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. If the radius of a circle is increased by 60%, the perimeter of the circle will increase by 40%, 60%, 50%, 70%. These are the options. ಇಲ್ಲಿ ಟ್ರಿಕ್ ಏನಂದ್ರೆ ಸ್ನೇಹಿತರೆ, ಈ ಟೈಪ್ ಕ್ವಶನ್ಸ್ ಬಂದಾಗ, ಈ ಟೈಪ್ ಕ್ವಶನ್ ಬಂದ್ರೆ ಅದೆಷ್ಟಿರುತ್ತೋ ಅಷ್ಟೇ ಬರೆದು ಬಿಡಿ. ಅವ್ನು 60% ಇನ್ಕ್ರೀಸ್ ಮಾಡಿದ್ರೆ ಅಲ್ಲೂ ಕೂಡ ಏನಾಗುತ್ತದೆ? 60% ಜಾಸ್ತಿ ಆಗುತ್ತದೆ. ದಿಸ್ ಇಸ್ ದ ಯೂಸಿಂಗ್ ಟ್ರಿಕ್. ಅದೆಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತೋ ಅಷ್ಟೇ ಪರ್ಸೆಂಟ್ ಇಲ್ಲಿ ಕೂಡ ಜಾಸ್ತಿ ಆಗುತ್ತದೆ. ಕನ್ನಡದಲ್ಲಿ ನೋಡೋಣ, ಸೇಮ್ ಪ್ರಾಬ್ಲಮ್. ವೃತ್ತವೊಂದರ ತ್ರಿಜ್ಯವನ್ನು 60% ಹೆಚ್ಚಿಸಿದರೆ ಅದರ ಪರಿಧಿಯ ಹೆಚ್ಚಳವು, ಅವನು ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ತಾನೋ ಇಲ್ಲೂ ಅಷ್ಟೇ ಪರ್ಸೆಂಟ್. ದಟ್ ಈಸ್ ದ ಟ್ರಿಕ್. ಬೇಡ ಅಂದ್ರೆ ಡೈರೆಕ್ಟ್ ಮೆಥಡ್ ಮಾಡಿ ತೋರಿಸ್ತೀನಿ ಹೌ ಇಟ್ ಈಸ್ 60% ಅಂತ. ವೃತ್ತವೊಂದರ ತ್ರಿಜ್ಯ, ಪರಿಧಿ ಅಂದ್ರೆ ಏನು? 2πr ಸ್ನೇಹಿತರೆ. ನಾವು ವೃತ್ತದ ತ್ರಿಜ್ಯ r ಅಂತ ತಗೊಂಡ್ರೆ ವೃತ್ತದ ಪರಿಧಿ ಎಷ್ಟಾಗುತ್ತದೆ? 2πr ಆಗುತ್ತದೆ. ಸರಿನಾ? ಈಗ ನಾವು ವೃತ್ತದ ಪರಿಧಿ 60% ಜಾಸ್ತಿ ಮಾಡ್ತಾ ಇದೀವಿ. ತ್ರಿಜ್ಯವನ್ನ 60% ಜಾಸ್ತಿ ಮಾಡ್ತಾ ಇದೀವಿ. 60% ಇಲ್ಲಿ ನೋಡಿ, r ಅಂದ್ರೂ ಒಂದೇ, 100% r ಅಂದ್ರೂ ಒಂದೇ. ಈಗ ನಾವು 60% ಜಾಸ್ತಿ ಮಾಡ್ಬಿಟ್ರೆ 160% r ಆಗುತ್ತೆ. 160% ಅಂದ್ರೆ ಏನು? 160%. 0 ಕ್ಯಾನ್ಸಲ್, 1 ನಂತರ 1 ಸ್ಥಾನ ಪಾಯಿಂಟ್ ಅಂದ್ರೆ 1.6 r ಆಗುತ್ತೆ. ಸೊ 2πr ಮುಂಚೆ ಇತ್ತು, ಈಗೇನಾಯ್ತು? 2 × π × r ಅಂದ್ರೆ ಏನು ಇವಾಗ? 1.6 r. 16 × 32 ಅಂದ್ರೆ 3.2 πr ಆಯ್ತು. ಮುಂಚೆ 2 πr ಇತ್ತು, ಈಗ ತ್ರಿಜ್ಯ ಜಾಸ್ತಿ ಮಾಡಿದೆ ಅಂತ ಎಷ್ಟಾಯ್ತು? 3.2 πr ಆಯ್ತು. ಅಂದ್ರೆ ಎಷ್ಟು ಜಾಸ್ತಿ ಆಯ್ತು ನೋಡಿ ಸ್ನೇಹಿತರೆ? ಮುಂಚೆ 2 πr ಇತ್ತು, ಈಗ 3.2 πr ಅಂದ್ರೆ 1.2 πr ಜಾಸ್ತಿ ಆಯ್ತು. ಸರಿನಾ? ಅಂದ್ರೆ 2πr ಗೆ ಎಷ್ಟು ಹೆಚ್ಚಳ ಆಗಿದೆ? 1.2 πr ಹೆಚ್ಚಳವಾಗಿದೆ.
ಹಾಗಾದ್ರೆ 100ಗೆ ಎಷ್ಟು? ದಿಸ್ ಇಸ್ ದ ಮೀನಿಂಗ್ ಆಫ್ ಪರ್ಸೆಂಟೇಜ್. 100 ಪೈರ್ಗೆ ಎಷ್ಟು? ಸೊ ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಮಿಕ್ಕಿದ್ದೆಲ್ಲ ಮೇಲ್ಗಡೆ. ಪೈರ್ ವಿಲ್ ಗೆಟ್ ಕ್ಯಾನ್ಸಲ್. 2 1s are 2, 50s 50 ಮತ್ತೆ 1.2 ಮಲ್ಟಿಪ್ಲೈ ಮಾಡಿಬಿಟ್ರೆ ಮುಗಿತು. ಪಾಯಿಂಟ್ ಮರ್ತು ಬಿಡಿ, 0 ಮರ್ತು ಬಿಡಿ. ಇದು 12 ಆಯ್ತು, ಇದು 5 ಆಯ್ತು. 12 5 60. ಮುಂದೆ ಒಂದು 0 ಮರೆತು ಹೋಗಿರೋ 0 ಬರೆದು ಬಿಡಿ. ಪಾಯಿಂಟ್ ಆದ ನಂತರ ಒಂದು ಸ್ಥಾನ, ಇಲ್ಲಿ ಪಾಯಿಂಟ್ ಆದ ನಂತರ ಒಂದು ಸ್ಥಾನ. ಅದರ್ಥ 60.0 ಅಂದ್ರೆ ಏನಾಯ್ತು ಸ್ನೇಹಿತರೆ? 60%. ಏನು ಬೇಡ, ಈಸಿ ಮೆಥಡ್ ಏನು? ಎಷ್ಟು ಪರ್ಸೆಂಟ್ ನಾವು ತ್ರಿಜ್ಯವನ್ನು ಜಾಸ್ತಿ ಮಾಡ್ತೀವೋ ಅಷ್ಟೇ ಪರ್ಸೆಂಟ್ ಏನು ಜಾಸ್ತಿ ಆಗುತ್ತದೆ? ಪರಿಧಿ ಹೆಚ್ಚಳ ಆಗುತ್ತದೆ. ಈ ತರ ನಾವು ಡೈರೆಕ್ಟ್ ಆಗಿ ಮಾಡಬಹುದು ಯೂಸಿಂಗ್ ದ ಟ್ರಿಕ್. ಇಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 50. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಪ್ರಾಬ್ಲಮ್ ನಂಬರ್ 51. 51ನೇ ಪ್ರಾಬ್ಲಮ್ ನೋಡೋಣ. 51ನೇ ಪ್ರಾಬ್ಲಮ್ ನೋಡಿ. 5 PM to 11 PM. ಇಂಗ್ಲಿಷಲ್ಲೇ ಬರೆದ್ಬಿಟ್ಟಿದೆ ಕನ್ನಡದಲ್ಲಿ. ಓಕೆ, 5 PM to 11 PM ಅಂದ್ರೆ ಸಂಜೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಅವಧಿಯಲ್ಲಿ ನಿಮಿಷದ ಮುಳ್ಳುಗಳು ಮತ್ತು ಗಂಟೆ ಮುಳ್ಳುಗಳು ಎಷ್ಟು ಬಾರಿ ಲಂಬಕೋನದಲ್ಲಿರುತ್ತವೆ? ಲಂಬಕೋನ ಅಂದ್ರೆ ಏನು? ಲಂಬಕೋನ ಅಂದ್ರೆ 90 ಡಿಗ್ರಿ. ಲಂಬಕೋನ ಅಂದ್ರೆ ಏನು? 90 ಡಿಗ್ರಿ. ಪರ್ಪೆಂಡಿಕ್ಯುಲರ್ ಅಷ್ಟೇ ಅಲ್ಲ, 15 ನಿಮಿಷ ಗ್ಯಾಪ್. ಈಗ 3 ಗಂಟೆ ಆಗಿರುತ್ತಲ್ಲ, 3 ಗಂಟೆ ಆದಾಗ ಇಲ್ಲಿ 90 ಡಿಗ್ರಿ ಆಗಿರುತ್ತೆ. 90 ಅಂದ್ರೆ ಪರ್ಪೆಂಡಿಕ್ಯುಲರ್ ಲಂಬ. ಇಲ್ಲಿ ಎಷ್ಟು ನಿಮಿಷ ಗ್ಯಾಪ್ ಬರುತ್ತೆ ಸ್ನೇಹಿತರೆ? 15 ನಿಮಿಷ ಗ್ಯಾಪ್ ಬಂದ್ಬಿಟ್ಟು. ಸೊ ಇವೆಲ್ಲ ಒಂದೇ, 15 ನಿಮಿಷ ಗ್ಯಾಪ್, 90 ಡಿಗ್ರಿ, ಪರ್ಪೆಂಡಿಕ್ಯುಲರ್, ಆಲ್ ದೀಸ್ ಆರ್ ಸೇಮ್. ಸೊ ಆಪ್ಷನ್ಸ್ ಏನಿದೆ? 8, 10, 9, 11 ಇದೆ. ಇಂಗ್ಲಿಷಲ್ಲಿ ನೋಡೋಣ. ಹೌ ಮೆನಿ ಟೈಮ್ಸ್ ಫ್ರಾಮ್ 5 PM to 11 PM the minute hand and hour hands of a clock are at right angles? Okay, these are the options. 5 ಗಂಟೆಯಿಂದ 11 ಗಂಟೆ ನೋಡ್ಬೇಕು. ಈಗ ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ವಿಚಾರ, ಪ್ರತಿ ಗಂಟೆಗೆ ಎವ್ರಿ ಅವರ್, ಪ್ರತಿ ಗಂಟೆಗೆ ಒಂದು ಬಾರಿ ಸರಳ ರೇಖೆಯಲ್ಲಿ ಬರುತ್ತವೆ. ಒಂದು ಬಾರಿ ಸರಳ ರೇಖೆಯಲ್ಲಿ ಬರುತ್ತವೆ, ಸ್ಟ್ರೇಟ್ ಲೈನ್ ಅಲ್ಲಿ ಬಂದ್ಬಿಡುತ್ತೆ. ಎರಡು ಮುಳ್ಳುಗಳು ಪ್ರತಿ ಗಂಟೆಗೆ 2 ಬಾರಿ ಲಂಬವಾಗಿರುತ್ತವೆ, ಟ್ವೈಸ್ ಪರ್ಪೆಂಡಿಕ್ಯುಲರ್. ಒಂದು ಬಾರಿ ಕೋಇನ್ಸೈಡ್ ಅಂದ್ರೆ ಏನು? ಒಂದ್ರ ಮೇಲೆ ಒಂದು ಬರೋದು. ಪ್ರತಿ ಗಂಟೆಗೆ ಒಂದ್ಸತಿ ಸರಳ ರೇಖೆ, 2 ಸತಿ ಲಂಬ, ಒಂದ್ಸತಿ ಕೋಇನ್ಸೈಡ್. ಸೊ ಈಗ ನೀವು 5 ಗಂಟೆಯಿಂದ 11 ಗಂಟೆ ಅಂತ ಅಂದ್ರೆ 5 PM to 11 PM ಅಂದ್ರೆ ಎಷ್ಟು ಗಂಟೆ ಆಯ್ತು ನೋಡಿ? ಹೌ ಮೆನಿ ಅವರ್ಸ್? 6, 7, 8, 9, 10, 11, 6 ಗಂಟೆ ಆಯ್ತು. 6 ಗಂಟೆ ಅಂದ್ರೆ ಪ್ರತಿ ಗಂಟೆಗೆ 2 ಬಾರಿ ಲಂಬ, 6 2 12. ಆದ್ರೆ 12 ಸತಿ ಆಗಲ್ಲ, 11 ಸತಿ ಆಗುತ್ತದೆ. ಯಾಕೆ? ದ ಕರೆಕ್ಟ್ ಆನ್ಸರ್ ಇಸ್ ಲಾಸ್ಟ್ ಆಪ್ಷನ್ 11. 12 ಆಪ್ಷನ್ಸ್ ಕೊಟ್ಟಿಲ್ಲ ನೋಡಿ. ಓಕೆ, ಪ್ರತಿ ಗಂಟೆಗೆ 2 ಸತಿ 6 hours ಆಫ್ ಟೈಮ್ ಅಲ್ಲಿ ಅಂದ್ರೆ 5 ಗಂಟೆಯಿಂದ 11 ಗಂಟೆ, 5ರಿಂದ 6, 6ರಿಂದ 7, 7ರಿಂದ 8, 8ರಿಂದ 9, 9ರಿಂದ 10, 10ರಿಂದ 11. ಸೊ ಈ 6 hours ಟೈಮ್ ಅಲ್ಲಿ ಪ್ರತಿ ಗಂಟೆಗೆ 2 ಬಾರಿ ಅಂದ್ರೆ ಟೋಟಲ್ 12 ಸತಿ ಆಗುತ್ತೆ. 12 ಆಪ್ಷನ್ಸ್ ಅಲ್ಲಿ ಇಲ್ಲ, 11 ಬಾರಿ ಕರೆಕ್ಟ್ ಆನ್ಸರ್. ಯಾಕೆ ಅಂದ್ರೆ ಸ್ನೇಹಿತರೆ, ಅಲ್ಲಿ ಮಧ್ಯಕ್ಕೆ ಒಂದ್ಸತಿ ಕಡಿಮೆ ಆಗುತ್ತೆ. ಯಾವಾಗ ಆಗುತ್ತೆ? ಕಡಿಮೆ ಆಗುತ್ತೆ ನೋಡೋಣ. 5ರಿಂದ 6 ಏನ್ ಪ್ರಾಬ್ಲಮ್ ಇಲ್ಲ. 5ರಿಂದ 6 2 ಸತಿ ಆಗಿದೆ. 6ರಿಂದ 7 2 ಸತಿ ಆಗಿದೆ. 7ರಿಂದ 8 ಎಸ್, ನೋ ಪ್ರಾಬ್ಲಮ್. 8ರಿಂದ 9, 9ರಿಂದ 10 ಟೋಟಲ್ ಎಷ್ಟು ಸತಿ ಆಗ್ಬೇಕು? 4 ಸತಿ ಆಗ್ಬೇಕಾ? 4 ಸತಿ ಆಗಲ್ಲ ಸ್ನೇಹಿತರೆ, 3 ಸತಿ ಆಗುತ್ತದೆ. ಯಾಕೆ ಅಂದ್ರೆ ಈ 9 ಗಂಟೆ ಆಗಿರುತ್ತಲ್ಲ, ಅದು 2ಕ್ಕೂ ಕಾಮನ್ ಆಗಿಬಿಡುತ್ತೆ. ನೀವು 8ರಿಂದ 9 ಮಾಡಿದಾಗಲೂ 9 ಗಂಟೆಗೆ ಲಂಬ, 9ರಿಂದ 10 ಮಾಡಿದಾಗಲೂ 9 ಗಂಟೆಗೆ ಲಂಬ. ಒಂದ್ ಸತಿ ಏನಾಗುತ್ತೆ? ಕಡಿಮೆ ಆಗುತ್ತೆ ಸ್ನೇಹಿತರೆ, ಓನ್ಲಿ ಬಿಕಾಸ್ ಆಫ್ ದಿಸ್. 10ರಿಂದ 11 ನೋ ಪ್ರಾಬ್ಲಮ್, 2 ಸತಿ. ಸೊ 2, 3, 5, 7, 9, 11. ಸೊ ಮ್ಯಾಕ್ಸಿಮಮ್ ಎಷ್ಟು ಸತಿ ಆಗುತ್ತೆ ಲಂಬ? 11 ಸತಿ ಆಗುತ್ತೆ. ನೀವು ಮನೆಯಲ್ಲಿ ಓಲ್ಡ್ ಅಲಾರಾಮ್ ಕ್ಲಾಕ್ ತಗೊಂಡು ನೋಡಿ, 8ರಿಂದ 9, 9ರಿಂದ 10 ಟೋಟಲ್ 4 ಸತಿ ಆಗ್ಬೇಕು. 4 ಸತಿ ಆಗಲ್ಲ, 3 ಸತಿ ಆಗುತ್ತದೆ. ಯಾಕೆಂದ್ರೆ ಒಂದು ಕಾಮನ್ ಆಗಿಬಿಡುತ್ತದೆ 9 ಗಂಟೆ ಆದಾಗ. ಅದು 8ರಿಂದ 9 ಅಂದ್ರೂ 9 ಗಂಟೆ, 9ರಿಂದ 10 ಅಂದ್ರೂ 9 ಗಂಟೆ.
ಸೊ ಒಂದ್ ಸತಿ ಮಾತ್ರ ಏನಾಗುತ್ತೆ, ಎರಡಕ್ಕೂ ಕಾಮನ್ ಬಂದ್ಬಿಡುತ್ತೆ. ಹಾಗಾಗಿ ಒಂದ್ ಸತಿ ಕಡಿಮೆ ಕೌಂಟ್ ಮಾಡಿ. ಸೊ ಟೋಟಲ್ ಎಷ್ಟಾಗುತ್ತೆ ಸ್ನೇಹಿತರೆ? 11 ಟೈಮ್ಸ್. ಈಗ ಒಂದು ಟೇಬಲ್ ಹೇಳ್ತೀನಿ, ಆ ಟೇಬಲ್ ಬ್ಯಾಕ್ ಮಾಡಿಬಿಡಿ. 0 ಡಿಗ್ರಿ. 0 ಡಿಗ್ರಿ ಅಂದ್ರೆ ಏನು? 0 ನಿಮಿಷ ಗ್ಯಾಪ್. 0 ನಿಮಿಷ ಗ್ಯಾಪ್ ಅಂದ್ರೆ ಏನು? ಕೋಇನ್ಸೈಡ್, ಒಂದ್ರ ಮೇಲೆ ಒಂದು. 180 ಡಿಗ್ರಿ. 180 ಡಿಗ್ರಿ ಅಂದ್ರೆ ಏನು? ಸ್ಟ್ರೇಟ್ ಲೈನ್. 180 ಡಿಗ್ರಿ ಅಂದ್ರೆ ಏನು? ಸ್ಟ್ರೇಟ್ ಲೈನ್. ಓಕೆ, 180 ಡಿಗ್ರಿ ಅಂದ್ರೆ ಸ್ಟ್ರೇಟ್ ಲೈನ್, ಸರಳ ರೇಖೆ. 30 ನಿಮಿಷ ಗ್ಯಾಪ್, ಎಲ್ಲ ಒಂದೇ. 90 ಡಿಗ್ರಿ ಅಂದ್ರೆ ಏನು? ಲಂಬ. ಟೇಬಲ್ ಬ್ಯಾಕ್ ಮಾಡಿ ಕ್ಲೀನ್ ಆಗಿ. ಪ್ರತಿ ಗಂಟೆ. ಈ ಟೇಬಲ್ ನನ್ನ ಬುಕ್ ಅಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ, ಕ್ಲಾಕ್ಸ್ ಟಾಪಿಕ್ ಅಲ್ಲಿ. ಪ್ರತಿ ಗಂಟೆ, ಪ್ರತಿ 12 ಗಂಟೆ, ಪ್ರತಿ ದಿನ, ಎವ್ರಿ ಡೇ. ಟೇಬಲ್ ಹೇಗೆ ನೆನ್ಪಿಡ್ಬೇಕು ಅಂದ್ರೆ 11122, 11122, 11122 ಸೇಮ್ ರಿಪೀಟ್ ಆಗುತ್ತದೆ. 11122. ಇಲ್ಲಿ ಮಾತ್ರ ಡಬಲ್ ಮಾಡಬೇಕು. 1 ಡಬಲ್ 2, 11 ಡಬಲ್ 22, 22 ಡಬಲ್ 44. ಇದು ಅರ್ಥ ಏನಂದ್ರೆ ಸ್ನೇಹಿತರೆ, ಪ್ರತಿ ಗಂಟೆಗೆ ಒಂದು ಸತಿ ಒಂದ್ರ ಮೇಲೆ ಒಂದಿರುತ್ತವೆ, ಒಂದ್ ಸತಿ ಸರಳ ರೇಖೆಯಲ್ಲಿ ಇರುತ್ತವೆ, 2 ಸತಿ ಲಂಬವಾಗಿರುತ್ತವೆ. ಅರ್ಧ ದಿನಕ್ಕೆ 11 ಸತಿ ಒಂದ್ರ ಮೇಲೆ ಒಂದು, 11 ಸತಿ ಸರಳ ರೇಖೆ, 22 ಬಾರಿ ಲಂಬ. ಒಂದ್ ದಿನಕ್ಕೆ ನೀವು 22 ಸತಿ ಏನ್ ನೋಡ್ಬೋದು? ಮುಳ್ಳುಗಳು, ಗಡಿಯಾರದ ಮುಳ್ಳುಗಳು ಒಂದ್ರ ಮೇಲೆ ಒಂದಿರೋದನ್ನ ನೋಡ್ಬೋದು. 22 ಸತಿ ಏನ್ ನೋಡ್ಬೋದು? ಸರಳ ರೇಖೆಯಲ್ಲಿ ಇರೋದನ್ನ ನೋಡ್ಬೋದು. 44 ಬಾರಿ ಏನ್ ನೋಡ್ಬೋದು? ಲಂಬವಾಗಿರೋದನ್ನು ನೋಡ್ಬೋದು. ದಿಸ್ ಇಸ್ ಎವ್ರಿಥಿಂಗ್ ಅಬೌಟ್ ಪ್ರಾಬ್ಲಮ್ ನಂಬರ್ 51. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. 52, 52ನೇ ಪ್ರಶ್ನೆ. 1 ಪಾಯಿಂಟ್, ಇದು ಒಂಚೂರು ಟಫ್ ಇದೆ ನೋಡಿ. 1.5 x is 0.04y ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ y minus x divided by y plus x is ಅಂತ ಕೊಟ್ಟಿದ್ದಾರೆ. ಇದು ಮಾಹಿತಿ ಕೇಳ್ತಾ ಇರೋದು y minus x divided by y plus x. ಸೊ ಏನ್ ಮಾಡೋಣ ಸ್ನೇಹಿತರೆ, x ಇಲ್ಲೇ ಇರಲಿ, y ನ ಈಸ ಕಳಿಸಿ. 0.04 ಅಲ್ಲೇ ಇರಲಿ, 1.5 ಅನ್ನು ಈಸ ಕಳಿಸಿ. ಈಗ ಇದನ್ನ ಏನೊಂಚೂರು ಸಿಂಪ್ಲಿಫೈ ಮಾಡ್ತೀನಿ. ಪಾಯಿಂಟ್ ಆದ್ಮೇಲೆ 0.4 ಇದೆ, ಇಲ್ಲಿ 1.5 ಇದೆ. ಪಾಯಿಂಟ್ ಆದ ನಂತರ 2 ಸ್ಥಾನ, ಇಲ್ಲಿ ಪಾಯಿಂಟ್ ಆದ ನಂತರ ಒಂದೇ ಸ್ಥಾನ ಇದೆ. ಒಂದೇ ಸ್ಥಾನ ಇದ್ರೆ ಇದನ್ನ 2 ಸ್ಥಾನ ಮಾಡಿಬಿಡೋಕೆ ಸ್ನೇಹಿತರೆ. 1 0 ಬರ್ಕೊಂಡ್ಬಿಟ್ರೆ ಪಾಯಿಂಟ್ ಆದ ನಂತರ ಇಲ್ಲಿ 2 ಸ್ಥಾನ ಆಗುತ್ತೆ. ಈಗ ಪಾಯಿಂಟ್ ಕ್ಯಾನ್ಸಲ್ ಮಾಡಬಹುದು. ಅಲ್ಲೂ ಪಾಯಿಂಟ್ ಆದ ನಂತರ 2 ಸ್ಥಾನ, ಇಲ್ಲೂ ಪಾಯಿಂಟ್ ಆದ ನಂತರ 2 ಸ್ಥಾನ. ಪಾಯಿಂಟ್ ಕ್ಯಾನ್ಸಲ್ ಆದ್ರೆ ಈ ತರ ಆಗ್ಬಿಡುತ್ತೆ ಸ್ನೇಹಿತರೆ, ಸರಿನಾ? ಇದನ್ನ ಇನ್ನೂ ಕ್ಯಾನ್ಸಲ್ ಮಾಡಿದ್ರೆ 2 2 2 75. ಅದರ್ಥ ಎಕ್ಸ್ ಬೈ ವೈ ನ ಬೆಲೆ ಏನಾಯ್ತು? ಎಕ್ಸ್ ಬೈ ವೈ ನ ಬೆಲೆ ಏನಾಯ್ತು? 2/75. ನಾವು ಬೇಕಾಗಿರೋದು ಏನು? y ಮೈನಸ್ ಎಕ್ಸ್ ಡಿವೈಡ್ ಬೈ ವೈ ಪ್ಲಸ್ ಎಕ್ಸ್. ಇದು ನಮಗೆ ಬೇಕಾಗಿರೋದು, ಹೌದಾ? ನಮ್ಮ ಹತ್ರ ಎಕ್ಸ್ ಬೈ ವೈ ಇದೆ, ಇಲ್ಲಿ ನೋಡಿದ್ರೆ ಬರೀ ಎಕ್ಸ್ ಇದೆ. ಇದು ಎಕ್ಸ್ ಬೈ ವೈ ಮಾಡ್ಬೇಕಾದ್ರೆ y ಇಂದ ಡಿವೈಡ್ ಮಾಡ್ಬೇಕಾ? ಈ ಪದವನ್ನು y ಇಂದ ಡಿವೈಡ್ ಮಾಡಿದ್ರೆ ಫುಲ್ y ಇಂದ ಡಿವೈಡ್ ಮಾಡೋದು. ಮೇಲೆ y ಇಂದ ಡಿವೈಡ್ ಮಾಡಿದ್ರೆ ಕೆಳಗಡೆ ಕೂಡ y ಇಂದ ಡಿವೈಡ್ ಮಾಡಬೇಕು. ಕೆಳಗಡೆ ಮೇಲ್ಗಡೆ y ಇಂದ ಡಿವೈಡ್ ಮಾಡೋಣ. ಆಗ ನಮಗೇನು ಸಿಗುತ್ತದೆ? ಮೇಲೆ ಕೆಳಗೆ y ಇಂದ ಡಿವೈಡ್ ಮಾಡಿದಾಗ ಏನ್ ಸಿಗುತ್ತದೆ? ಇದು y ಬೈ y ಅಂದ್ರೆ 1 ಆಯ್ತು, ಮೈನಸ್ ಇದನ್ನ y ಇಂದ ಡಿವೈಡ್ ಮಾಡಿದ್ರೆ x ಬೈ y. ಕೆಳಗಡೆ y ಬೈ y ಅಂದ್ರೆ 1 ಆಯ್ತು, ಪ್ಲಸ್ x ಬೈ y. x ಬೈ y ಅಂದ್ರೆ ಎಷ್ಟು ನಮಗೆ ಗೊತ್ತು? 1 ಮೈನಸ್ 2/75. ಕೆಳಗಡೆ 1 ಪ್ಲಸ್ 2/75. ಈಗ ನೋಡಿ, ಎಕ್ಸ್ನು ಇಲ್ಲ, ವೈನು ಇಲ್ಲ, ಬರೀ ನಂಬರ್ಸ್ಗಳಿವೆ. ಮೇಲೆ ಮೈನಸ್ ಮಾಡಿ, ಕೆಳಗಡೆ ಪ್ಲಸ್ ಮಾಡಿ, ಅಲ್ಲಿದಲ್ಲಿ ಕ್ಲಿಯರ್ ಮಾಡಿ, ಡೈರೆಕ್ಟ್ ಆಗಿ ಆಪ್ಷನ್ಸ್ ನಲ್ಲಿ ಇರೋ ಆನ್ಸರ್ ಬರುತ್ತದೆ. ನೋಡಿ, ಈಗ ಮೇಲೆ ಏನ್ ಮಾಡೋಣ? 1 ಮೈನಸ್ 2/75 ಇಲ್ಲಿ ಮಾಡ್ತೀನಿ. 1 ಮೈನಸ್ 2/75 ಮೇಲೆ ಇರುತ್ತೆ. ಇಲ್ಲಿ ಏನು ಇಲ್ಲ ಅಂದ್ರೆ ಕೆಳಗಡೆ 1 ಇದ್ದೇ ಇರುತ್ತೆ. ಕೆಳಗಡೆ ಇಲ್ಲಿ 1 ಇದೆ, ಕೆಳಗಡೆ 75 ಇದೆ. ಎರಡು ಸೇಮ್ ಮಾಡೋಣ. ಫಸ್ಟ್ 75 ಮೈನಸ್ 70. ಕೆಳಗಡೆ 2 75 75 ಮಾಡೋಣ. 1 ಇತ್ತು, 75 ಆಯ್ತು. 75 ಪಟ್ಟು ಆಯ್ತಾ? ಮೇಲೆ ಕೂಡ 75 ಪಟ್ಟು ಮಾಡಿ. ಕೆಳಗಡೆ 75 ಆಸ್ ಇಟ್ ಇಸ್ ಅಂದ್ರೆ ಮೇಲೆ 2 ಕೂಡ ಆಸ್ ಇಟ್ ಇಸ್.
75ರಲ್ಲಿ 2 ಹೋದ್ರೆ 73, ಕೆಳಗಡೆ 75ಕ್ಕೆ 75. ಕೆಳಗಡೆ ಪ್ಲಸ್ ಮಾಡ್ತೀವಿ. ಪ್ಲಸ್ ಅಂದ್ರೆ ಕೆಳಗಡೆ ಇಲ್ಲಿ ನೋಡಿ 1 + 2/75. 1 + 2/75 ಅಂದ್ರೆ ಅದೇ ಸೇಮ್ ಬರುತ್ತೆ, ಈ ತರ ಆಗ್ಬಿಡುತ್ತೆ ಅಷ್ಟೇ. 75 75 ಪ್ಲಸ್ 2 75. 75 ಕಾಮನ್ ಪ್ಲಾಟ್ಫಾರ್ಮ್, 75 + 2 77. ಅಂದ್ರೆ ಮೇಲೆ ಏನಾಯ್ತು ಸ್ನೇಹಿತರೆ 73, ಮೇಲೆ ಏನಾಯ್ತು 73/75. ಕೆಳಗಡೆ ಏನಾಯ್ತು 77/75. ಸರಿನಾ? ಸೊ ಇಲ್ಲಿ ಮೇಲೆ ಇರೋದು ಹಾಗೆ ಇರಲಿ, ಮೇಲೆ ಇರೋದು ಆಸ್ ಇಟ್ ಈಸ್ 73/75. ಕೆಳಗಡೆ 77/75 ಇದ್ದಲ್ಲಿ ಅದು ಮೇಲೆ ತೊಗೊಂಡೋಗ್ಬಿಟ್ರೆ ಉಲ್ಟಾ ಆಗ್ಬಿಡುತ್ತೆ. 75 ಕ್ಯಾನ್ಸಲ್ ಆಗಿ ದ ಫೈನಲ್ ಆನ್ಸರ್ ಇಸ್ 73/77. ದ ವೆರಿ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. ಈ ಪ್ರಾಬ್ಲಮ್ ಕೂಡ ನನ್ನ ಬುಕ್ಕಲ್ಲಿ ಇದೆ ಸ್ನೇಹಿತರೆ. ಯಾವ ಟಾಪಿಕ್ ಅಲ್ಲಿ ಇದೆ ಅಂದ್ರೆ ಈಕ್ವೇಶನ್, ಸಮೀಕರಣಗಳು, ಆ ಟಾಪಿಕ್ ಅಲ್ಲಿ ಈ ಪ್ರಾಬ್ಲಮ್ ಇದೆ. ಇನ್ನೂ ಒಂದು ಮೆಥಡ್ ಇಂದ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ. ಇದು ಫ್ರಾಕ್ಷನ್ಸ್ ಎಲ್ಲ ಒಂಚೂರು ಜಾಸ್ತಿ ಅನ್ಸಿದ್ರೆ ಯು ಕ್ಯಾನ್ ಮ್ಯಾನೇಜ್ ಲೈಕ್ ದಿಸ್ ಆಲ್ಸೋ. ಏನಿದೆ ನೋಡಿ 1.5x ಈಸ್ ಈಕ್ವಲ್ ಟು 0.04y. ಈ ತರ ಇದೆಯಾ? ಎಕ್ಸ್ ಇಲ್ಲೇ ಇರಲಿ, y ಈ ಸೈಡ್ ಕಳಿಸಿ. 0.04 ಅಲ್ಲೇ ಇರಲಿ, 1.5 ಈ ಸೈಡ್ ಕಳಿಸಿ. ಇದನ್ನ ಡಬಲ್ ಮಾಡಿಬಿಟ್ರೆ ಇದು 0.08 ಆಗುತ್ತದೆ. ಇದು ಡಬಲ್ ಮಾಡಿದ್ರೆ 3 ಆಗಿಬಿಡುತ್ತದೆ. x/y ಅನ್ನ ಈ ತರ ಬರೀಬಹುದು ಸ್ನೇಹಿತರೆ. x/y, x ಅನುಪಾತ y. ಇದು ಮೇಲೆ ಇರೋದು ಫಸ್ಟ್ ಬರುತ್ತೆ, ಕೆಳಗಡೆ ಸೆಕೆಂಡ್ ಬರುತ್ತೆ. a/b a/b ಆ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿ ಇದನ್ನ ಬರೀಬಹುದು. ಸೊ x ಇದೆಲ್ಲ 0.08 ಬರೀಬಹುದು, y ಇದೆಲ್ಲ 3 ಬರೀಬಹುದು ಸ್ನೇಹಿತರೆ. y - x ಡಿವೈಡ್ ಬೈ y + x ಇದೆಯಾ? y ಇದ್ದಲ್ಲೆಲ್ಲ 3, x ಇದ್ದಲ್ಲೆಲ್ಲ 0.08. y ಇದ್ದಲ್ಲೆಲ್ಲ 3, x ಇದ್ದಲ್ಲೆಲ್ಲ 0.08. ಸೊ 3 ರೂಪಾಯಿನಲ್ಲಿ 8 ಪೈಸೆ ಕಳೆದ್ರೆ ಇದೇ ತರ ಮಾಡ್ಬೇಕು. 0.08 ಅಂದ್ರೆ ಏನು? 8 ಪೈಸೆ ಅಂತ. 3 ರೂಪಾಯಲ್ಲಿ 8 ಪೈಸೆ ಕಳೆದ್ರೆ 292 ಪೈಸೆ ಉಳಿಯುತ್ತದೆ. 3 ರೂಪಾಯಿಗೆ 8 ಪೈಸೆ ಕೂಡಿಸಿದ್ರೆ 308 ಪೈಸೆ ಆಗುತ್ತದೆ. ಈಗ ಯಾವ್ದೊಂದು ಕ್ಯಾನ್ಸಲ್ ಮಾಡೋಣ? 4 ಕ್ಯಾನ್ಸಲ್ ಮಾಡೋಣ. 4 7 28, 2 ಉಳಿತು, ಮತ್ತೆ 28 ಆಯ್ತು. 4 7 ಅದರ್ಥ ಕೆಳಗಡೆ 77 ಬರೋದು, ಒಂದೇ ಒಂದು ಆಪ್ಷನ್ ಇರೋದು, ಅದನ್ನೇ ಮಾರ್ಕ್ ಮಾಡಬೇಕು ಅಷ್ಟೇ. ಮೇಲ್ಗಡೆ ನಾವು ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಬರಲ್ಲ. ಆದ್ರೂ ಬೇಕಾದ್ರೆ ಮಾಡಿ. 4 7 28, 1 ಉಳಿತು, 12 ಆಯ್ತು. 4 3 ದ ಫೈನಲ್ ಆನ್ಸರ್ ಇಸ್ 73/77. ಸೊ ಎರಡು ಮೆಥಡ್ಗಳು ಈ ಪ್ರಾಬ್ಲಮ್ಗೆ ನಾನು ನನ್ನ ಬುಕ್ಕಲ್ಲಿ ಸಾಲ್ವ್ ಮಾಡಿದ್ದೀನಿ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಂದ್ರೆ ನನ್ನ ಬುಕ್ಕನ್ನು ರೆಫರ್ ಮಾಡಿ ಸ್ನೇಹಿತರೆ. ಇಂಗ್ಲೀಷ್ ಮೀಡಿಯಮಲ್ಲೂ ಮಾಡಿದ್ದೀನಿ, ಕನ್ನಡ ಮೀಡಿಯಮಲ್ಲೂ ಇದೆ. ಈಕ್ವೇಷನ್ಸ್ ಅನ್ನೋ ಟಾಪಿಕಲ್ಲಿ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ದಿಸ್ ಈಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 52. ನೆಕ್ಸ್ಟ್ 53 ಏನಾದ್ರು ಇದೆ ನೋಡಿ. 53 ಇದೆ ನೋಡಿ. 53ನೇ ಪ್ರಶ್ನೆ ಸರಾಸರಿ ಮೇಲಿರೋ ಪ್ರಶ್ನೆ ನೋಡಿ. ಎರಡನೇ ಪ್ರಾಬ್ಲಮ್ ಇದು ಸರಾಸರಿ ಮೇಲೆ ಬರ್ತಾ ಇರೋದು. ಸೇಮ್ ಕ್ವಶನ್ ಪೇಪರ್. ದಿಸ್ ಇಸ್ ಸೆಕೆಂಡ್ ಪ್ರಾಬ್ಲಮ್ ಆನ್ ದಿಸ್ ಟಾಪಿಕ್, averages. ಸರಾಸರಿ ಮೇಲೆ ಇರೋ ಪ್ರಶ್ನೆ. The average of 4 consecutive ಅಂದ್ರೆ continuous even numbers, consecutive even numbers ಎಷ್ಟಿದೆ? average 43 ಇದೆ. ಹಾಗಾದ್ರೆ ಲಾರ್ಜೆಸ್ಟ್ ನಂಬರ್ ಯಾವುದು ಅಂತ ಕೇಳಿದ್ರು. ಇಲ್ಲಿ ಸ್ನೇಹಿತರೆ ಮುಂಚೆ ಏನ್ ಹೇಳಿದೆ? ಎವರೇಜ್ ನ ಆಕ್ಚುಲ್ ಅಂತ ತಿಳ್ಕೋಬಹುದು. ಆ ಒಂದು ಪಾಯಿಂಟ್ ಯೂಸ್ ಮಾಡಿ ಹೇಳಿದ್ದೆ ಮುಂಚೆ. ಇವಾಗ ಹೇಳ್ತಾ ಇರೋದು ಏನಂದ್ರೆ ಎವರೇಜ್ ಅಂದ್ರೆ ಸೆಂಟರ್. ಎವರೇಜ್ ಅಂದ್ರೆ ಏನು? ಸೌರ ವ್ಯೂಹದಲ್ಲಿರೋ ಸೂರ್ಯ ಇದ್ದ ಹಾಗೆ, ಅಂದ್ರೆ ಸೆಂಟ್ರಲ್ ಮೋಸ್ಟ್ ಫಿಗರ್, ಅತ್ಯಂತ ಮಧ್ಯಭಾಗದಲ್ಲಿರೋದು. ಎವರೇಜ್ ಅಂದ್ರೆ ಏನು? ಸೆಂಟ್ರಲ್ ಮೋಸ್ಟ್ ಫಿಗರ್. ಓಕೆ, ಕೇಂದ್ರೀಯ ಪ್ರವೃತ್ತಿ ಮಾನ, ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಈ ಪಾಯಿಂಟ್ ಯೂಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಅನ್ನ ನಾವು ಮ್ಯಾಕ್ಸಿಮಮ್ 3 to 4 seconds ಅಲ್ಲಿ ಮಾಡಬೇಕು. ಕನ್ನಡದಲ್ಲಿ ಬೇಕು ನೋಡಿ. 53ನೇ ಪ್ರಶ್ನೆ. ಅನುಕ್ರಮವಾದ, ಕಂಟಿನ್ಯೂಸ್ ಆಗಿ ಅನುಕ್ರಮವಾದ 4 ಸಮ ಸಂಖ್ಯೆಗಳ ಸರಾಸರಿ 43 ಇದೆ. ಇದರಲ್ಲಿ ದೊಡ್ಡ ಸಂಖ್ಯೆ ಎಂದರೆ ಅಂತ ಇದೆ. ಸಮ ಸಂಖ್ಯೆಗಳು ಅಂದ್ರೆ ಕಾನ್ಸಿಕ್ಯೂಟಿವ್, ಅನುಕ್ರಮ ಅಂದ್ರೆ ಕಾನ್ಸಿಕ್ಯೂಟಿವ್. 4 ಸಮ ಸಂಖ್ಯೆ ಅಂದ್ರೆ ಈವನ್ ನ್ಯಾಚುರಲ್ ನಂಬರ್ಸ್. ಈಗ ನೋಡಿ ಸ್ನೇಹಿತರೆ 43 ಇದು ಸೆಂಟ್ರಲ್ ಮೋಸ್ಟ್ ಫಿಗರ್. ಅಲ್ಲಿರೋದೇ 4 ನಂಬರ್ಸ್.
ಅದರ ಅರ್ಥ ಇದೇ ಸೆಂಟ್ರಿಗೆ ಬಂದ್ರೆ ಈ ಸೈಡ್ 2 ಇರಬೇಕು, ಈ ಸೈಡ್ 2 ಇರಬೇಕು. ಸರಿನಾ? ಈ ಸೈಡ್ 2 ಎಂತವು? ಸಮ ಸಂಖ್ಯೆಗಳು, ಈವನ್ ನಂಬರ್ಸ್. ಈ ಸೈಡ್ ಈವನ್ ನಂಬರ್ಸ್ ಯಾವ ಬರ್ತವೆ ಹೇಳಿ? 40 42 ಬರ್ತವೆ. 43 ಸೆಂಟರ್ ಆದ್ರೆ 40 42 ಈ ಸೈಡ್ ಬರ್ತವೆ. ಆ ಸೈಡ್ ಯಾವ ಬರ್ತವೆ? 44 45. ನೋಡಿ, ಈ ಸೈಡ್ 2 ಈವನ್ ನಂಬರ್ಸ್, ಆ ಸೈಡ್ 2 ಈವನ್ ನಂಬರ್ಸ್. ಇವೆಲ್ಲವೂ ಏನಿವು? ಅನುಕ್ರಮ ಸಮ ಸಂಖ್ಯೆಗಳು, ಕಾನ್ಸಿಕ್ಯೂಟಿವ್ ಈವನ್ ನಂಬರ್ಸ್. ಮಧ್ಯಕ್ಕೆ ಬಂದಿದೆ ಯಾವುದು? 43, ಅದು ಎವರೇಜ್. ಇದನ್ನು ಕೊಟ್ಟಿದ್ದಾನೆ ಅಂದ್ರೆ ಈ ಸೈಡ್ 2 ಇರಲೇಬೇಕು, ಆ ಸೈಡ್ 2 ಇರಲೇಬೇಕು. ಕೇಳ್ತಾ ಇರೋದು ಚಿಕ್ಕದು ಕೇಳಿದ್ರೆ 40 ಬರೀಬೇಕು, ದೊಡ್ಡದು ಕೇಳಿದ್ರೆ 46 ಬರೀಬೇಕು. 46 ಇದೆಯಾ? ಫಸ್ಟ್ ಆಪ್ಷನ್ ಇದೆ ನೋಡಿ, ಫಸ್ಟ್ ಆಪ್ಷನ್ 46. ಇವೆಲ್ಲ ಅನುಕ್ರಮ. 45 ಅಲ್ಲ, 46. ಸೊ ಈ ಸೈಡ್ 2 ಸಮ ಸಂಖ್ಯೆಗಳು, ಆ ಸೈಡ್ 2 ಈವನ್ ನಂಬರ್ಸ್. 40 ಇಂದ ಸ್ಟಾರ್ಟ್ ಆಗುತ್ತೆ, 40 42 44 46. ಇವೆಲ್ಲ ನೀವು ಇಲ್ಲಿ ನೋಡಿ, 40 42 44 46 ಇದೆಯಲ್ಲ, 40 42 44 46 ಇವು 4 ಏನಿವು? ಸಮ ಸಂಖ್ಯೆಗಳು. ಇವುಗಳ ಸರಾಸರಿ ಕನ್ನಡ ನೋಡಿ ಕರೆಕ್ಟಾಗಿ 43 ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ ಸೆಂಟರ್ 42 44 ಸೆಂಟರ್ ಯಾವುದು? 43. ಈ ರೀತಿಯಾಗಿ ನಾವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಸ್ನೇಹಿತರೆ. ಅತ್ಯಂತ ಚಿಕ್ಕದ ಕೇಳಿದ್ರೆ 40 ಬರೀಬೇಕು, ಅತ್ಯಂತ ದೊಡ್ಡದು ಕೇಳಿದ್ರೆ 46 ಬರೀಬೇಕು. ಯಾವ ಈವನ್ ನಂಬರ್ಸ್ ಅಂತ ಕೇಳಿದ್ರೆ 40 42 44 46. ದಿಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 53. ಈಗ 54 ನೋಡೋಣ ಸ್ನೇಹಿತರೆ. 54 ಒಂಚೂರು ಟಫ್ ಇದೆ, ಬಿಗ್ ಟಫರ್ ಪ್ರಾಬ್ಲಮ್. 54th ಪ್ರಾಬ್ಲಮ್. 85 liters of a mixture contains milk and water in the ratio 27:7. How much more water is to be added to get a new mixture containing milk and water in the ratio 3:1? Options ಏನಿದೆ? 4 liters, 4.5 liters, 5 liters, 6 liters. These are the options. ಕನ್ನಡದಲ್ಲಿ ನೋಡಿ. ಹಾಲು ಮತ್ತು ನೀರಿನ ಮಿಶ್ರಣದ 85 ಲೀಟರ್ದಲ್ಲಿನ ಹಾಲು ಮತ್ತು ನೀರಿನ ಅನುಪಾತ 27:7 ಇದೆ. ಎಷ್ಟು ನೀರನ್ನು ಅಧಿಕವಾಗಿ ಸೇರಿಸಿ ಮಿಶ್ರಣದ ಅನುಪಾತವನ್ನು 3:1 ಮಾಡಿ ಹೊಸ ಮಿಶ್ರಣವನ್ನು ಪಡಿಬಹುದು. ಈಗ ಕೇಳ್ತಾ ಇರೋದು ನೀರನ್ನು ಮಿಕ್ಸ್ ಮಾಡ್ತಾ ಇದೀವಿ, ಹೌ ಮಚ್ ವಾಟರ್ ಶುಡ್ ಬಿ ಆಡೆಡ್ ಟು ಇಟ್ ಅದು ಕೇಳ್ತಾರೆ. ನೋಡಿ ಸ್ನೇಹಿತರೆ, 27:7 ಇದೆ. ಟೋಟಲ್ ಇರೋದು ಎಷ್ಟು? ಆಲ್ರೆಡಿ ಇರೋದು 85. ಹಾಲು ನೀರು, ಮಿಲ್ಕ್ ಅಂಡ್ ವಾಟರ್ ಯಾವ ರೇಷಿಯೋದಲ್ಲಿದೆ? 27:7 ಇದೆ. 27 ಹಾಲಿದ್ರೆ 7 ನೀರು ಇರುತ್ತದೆ. 27 7 34 ಆಯ್ತು. 34ರ ಅಂಕಿ ಮಗ್ಗಿಯಲ್ಲಿ 85 ಬರುತ್ತಾ ಸ್ನೇಹಿತರೆ? ಬರಲ್ಲ. ಅದಕ್ಕೋಸ್ಕರ ಏನ್ ಮಾಡಬೇಕು? ಡಬಲ್ ಮಾಡಿದ್ರು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಬೇಕು? ಅರ್ಧ ಮಾಡಬೇಕು ಸ್ನೇಹಿತರೆ. 27ರ ಅರ್ಧ ಎಷ್ಟು? 13.5. 7ರ ಅರ್ಧ ಎಷ್ಟು? 3.5. ಇದರ ಅರ್ಥ ಏನು? 13.5 ಹಾಲಿದ್ರೆ 3.5 ಏನಿರುತ್ತದೆ? ನೀರಿರುತ್ತದೆ. 13.5 ಹಾಲು, 3.5 ನೀರು, ಟೋಟಲ್ ಎಷ್ಟಾಯ್ತು ಸ್ನೇಹಿತರೆ? 17 ಆಯ್ತಾ? 17ರ ಅಂಕಿ ಮಗ್ಗಿಯಲ್ಲಿ ನಿಮಗೆ ಏನ್ ಸಿಗುತ್ತದೆ? 85 ಸಿಗುತ್ತದೆ. ನಾನು ಮುಂಚೆ ಹೇಳಿದ್ದೀನಿ ಸ್ನೇಹಿತರೆ, 13, 17, 19 ಅತ್ಯಂತ ಇಂಪಾರ್ಟೆಂಟ್ ಅಂಕಿ ಮಗ್ಗಿಗಳು. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟೇಬಲ್ಸ್ 13, 17, 19 ಪಕ್ಕ ಬೈಟ್ ನೋಡು. 17 5 85. 13.5 ಹಾಲಿದ್ರೆ 13 ಲೀಟರ್ ಹಾಲಿದ್ರೆ 3.5 ಲೀಟರ್ ನೀರು ಗ್ಯಾರಂಟಿ ಇರುತ್ತದೆ. ಯಾಕಂದ್ರೆ ಒಂದು ಸ್ವತಂತ್ರ ಮಿಕ್ಕಿದೆಲ್ಲ ಅವಲಂಬಿತ. 13.5 ಹಾಲು ಇದ್ರೆ ಅಂದ್ರೆ ಸ್ವತಂತ್ರ, 3.5 ಗ್ಯಾರಂಟಿ ನೀರಿರುತ್ತೆ. ಟೋಟಲ್ 17 ಆಯ್ತು. ಆದ್ರೆ 17 ಇಲ್ಲ, ಟೋಟಲ್ 85 ಇದೆ. 17 5 85 5 ಪಟ್ಟಿದೆ. 5 ಪಟ್ಟಿದೆ ಅಂದ್ರೆ ಇದನ್ನು 5 ಪಟ್ಟು ಮಾಡ್ಬೇಕು ಸ್ನೇಹಿತರೆ, ಇದನ್ನು 5 ಪಟ್ಟು ಮಾಡ್ಬೇಕು. ಆಗ ನಿಜವಾಗಿರೋ ಹಾಲು ನೀರು ಸಿಗುತ್ತವೆ. 13 5 65. ಈ ಅರ್ಧಗಳು 5 ಸೇರಿದ್ರೆ ಅರ್ಧಗಳು 5 ಸೇರಿದ್ರೆ ಅದೊಂದು 2.5. ಸರಿನಾ? 5 3 15. ಅರ್ಧಗಳು 5 ಸೇರಿದ್ರೆ ಅದೊಂದು 2.5. ಇದರ ಅರ್ಥ ಏನು ಅಂದ್ರೆ 65 67.5 ನಿಜವಾಗಿಯೂ ಹಾಲಿದೆ. 15 2 17.5 ನಿಜವಾಗಿಯೂ ನೀರಿದೆ. 67 ನಿಜವಾಗಿಯೂ ಹಾಲಿದೆ. 17.5 ಲೀಟರ್ ನಿಜವಾಗಿಯೂ ನೀರಿದೆ. ಎರಡು ಕೂಡಿಸಿ ನೋಡಿ ಕರೆಕ್ಟಾಗಿ 85 ಬರುತ್ತೆ.
67ವರೆ 68 78 7 85 ಸರಿ ಆಯ್ತಾ ಅಷ್ಟೆಲ್ಲ ನೀವು ರೇಷಿಯೋ ಚೆಕ್ ಮಾಡಿ ನೋಡಿ 27 7 ಬರುತ್ತೆ ಸೊ ಎವ್ರಿಥಿಂಗ್ ಆಲ್ ರೈಟ್ ಇದು ನಿಜವಾಗಿರೋ ಹಾಲು ನೀರು ಸಿಕ್ತು ಈಗ ನಮ್ಗೆ ಏನ್ ಮಾಡ್ಬೇಕು ನಾವೇನ್ ಸೇರಿಸಬೇಕಾಗಿದೆ ನೀರು ಸೇರಿಸ್ಬೇಕಾ ಹಾಲು ಸೇರಿಸ್ಬೇಕಾ ನೀರು ಸೇರಿಸ್ಬೇಕಂತ ಕೇಳಿದೆ ಯಾವಾಗಲೂ ಎಂತ ಆಪ್ಷನ್ಸ್ ಅನ್ನ ಚೆಕ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ ರೌಂಡ್ ಫಿಗರ್ ಯಾವಿರುತ್ತೋ ಅವ್ನು ಚೆಕ್ ಮಾಡಿ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ರೌಂಡ್ ಫಿಗರ್ ಅಂತ ಸಿಗೋದು ನಮಗೆ 5 ಲೀಟರ್ ಥರ್ಡ್ ಆಪ್ಷನ್ ಇದೆ ನೋಡಿ ಅದನ್ನೇ ಚೆಕ್ ಮಾಡೋದು ಫಸ್ಟ್ 67ವರೆ ಹಾಲಂತೂ ಹಾಗೆ ಇರ್ಲಿ ನಾನೀಗ 5 ಲೀಟರ್ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ 17ವರೆ ಇತ್ತು ಮುಂಚೆ ಈಗ 5 ಲೀಟರ್ ಮಿಕ್ಸ್ ಮಾಡಿದೆ ನೀರು 17 5 22ವರೆ ಏನಾಯ್ತು ಸ್ನೇಹಿತರೆ ನೀರಾಯ್ತು ಹಾಲು 67ವರೆ ಆಯ್ತು ನೀರು ಎಷ್ಟಾಯ್ತು 22ವರೆ ಆಯ್ತು ಇಲ್ಲರ ಅರ್ಥ ಆಯ್ತು ಈಗ ನೋಡಿ 67ವರೆ ಡಬಲ್ ಮಾಡಿ 2 ಡಬಲ್ ಮಾಡಿಬಿಡಿ ರೇಷಿಯೋ ಚೆಕ್ ಮಾಡೋಣ 2 ಡಬಲ್ ಮಾಡಿಬಿಡೋಣ 67ವರೆ ಡಬಲ್ ಎಷ್ಟಾಗತ್ತಪ್ಪ 135 ಆಗುತ್ತೆ 27ವರೆ ಡಬಲ್ ಅಂದ್ರೆ 45 ಆಗುತ್ತೆ ಸರಿನಾ 15 ಅಂತ ಕ್ಯಾನ್ಸಲ್ ಮಾಡೋಣ 15 3 45 15 9 3 1 3 3 ಅವ್ನು ಹೇಳಿದ ತರನೇ ಬಂತು ನೋಡಿ 3:1 ಬರ್ಬೇಕಾಗಿತ್ತು 3:1 ಬಂತಲ್ಲ ಹಾಲು ನೀರು ಸೊ ಎಲ್ಲವೂ ಸರಿ ಆಯ್ತು therefore the third option 5 liter is the correct answer ಈ ರೀತಿಯಾಗಿ ಒಂಚೂರು ಏನಾದ್ರು ಪ್ರಾಬ್ಲಮ್ಸ್ ಟಫ್ ಆಗಿ ಸೆಟ್ ಮಾಡಿದ್ರೆ ರೌಂಡ್ ಫಿಗರ್ ಆನ್ಸರ್ಸ್ಗಳು ಇರುತ್ತವೆ ಅದಕ್ಕೋಸ್ಕರ ಎಲ್ಲ ಆಪ್ಷನ್ಸ್ ನೋಡ್ಬಾರ್ದು ಫಸ್ಟ್ ಏನ್ ನೋಡ್ಬೇಕು 5 ಲೀಟರ್ ನೋಡ್ಬೇಕು 4ವರೆದು ಅಂತವೆಲ್ಲ ತಗೊಳ್ಳೇಬಾರ್ದು ಫಸ್ಟ್ ಗೋ ಬೈ ದ ಆಪ್ಷನ್ ವಿಚ್ ಇಸ್ ಅ ರೌಂಡ್ ಫಿಗರ್ ಇಲ್ಲಿಂದ ನಾನು ಬೇಕಾದ್ರೆ ರೂಟ್ ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ 5 ಲೀಟರ್ ಆಪ್ಷನ್ಸ್ ವಿದೌಟ್ ಯೂಸಿಂಗ್ ಆಪ್ಷನ್ಸ್ ಆಡ್ ಮಾಡಿ ಇಲ್ಲಿವರೆಗಂತೂ ಕ್ಲಿಯರ್ ಇಲ್ಲಿವರೆಗಂತೂ ಸೇಮ್ ಮೆಥಡ್ ಯಾವುದು ಎಷ್ಟು ಲೀಟರ್ ಹಾಲಿದೆ ಎಷ್ಟು ಲೀಟರ್ ನೀರಿದೆ ಪಕ್ಕ 67ವರೆ ನೀರಿದೆ ಹಾಲಿದೆ 17ವರೆ ನೀರಿದೆ ನಿಜವಾಗಿಯೂ ಅಲ್ಲಿ ಹಾಲಿರುವುದು ಎಷ್ಟು 67ವರೆ ನಿಜವಾಗಿಯೂ ನೀರಿರುವುದೆಷ್ಟು 17ವರೆ ಟೋಟಲಿ 85 ಸರಿನಾ ಇದನ್ನು ಡಬಲ್ ಮಾಡೋಣ 135 ಇದನ್ನು ಡಬಲ್ ಮಾಡಿದ್ರೆ 35 135 ಏನಿದು ಹಾಲು ನೀರು ಎಷ್ಟು ಸೇರಿಸಬೇಕು ನಮಗೆ ಗೊತ್ತಿಲ್ಲ ಅದನ್ನೇ ಕೇಳ್ತಿರೋದು ಹೌ ಮಚ್ ವಾಟ್ ಶುಡ್ ಬಿ ಆಡೆಡ್ ವಿ ಡೋಂಟ್ ನೋ ಆದ್ರೆ ನೀರು ಸೇರಿಸಿದ ನಂತರ ಹಾಲು ನೀರು ಯಾವ ರೇಷದಲ್ಲಿ ಆಗಬೇಕು 3:1 ಆಗಬೇಕು 3:1 ಅಂದ್ರೆ ಏನು 3/1 ಇಲ್ಲಿ 135 ಪ್ಲಸ್ ಡಬ್ಲ್ಯೂ ಆಗುತ್ತೆ ಒಂದು ನೀಸ ಕಳಿಸಿ 135 ಇದನ್ನು ನೀಸ ಶಿಫ್ಟ್ ಮಾಡಿದ್ರೆ 3 ಇಂಟು ಇದು ಭಾಗಕರಿಗೆ ಆಚರಿದ್ರೆ ಗುಣಾಕಾರ ಆಗುತ್ತೆ 35 ಡಬ್ಲ್ಯೂ ಆಗುತ್ತೆ 3 ಇಂಟು 35 ಅಂದ್ರೆ 105 ಆಯ್ತು ಪ್ಲಸ್ 3 ಡಬ್ಲ್ಯೂ ಈ ಸೈಡ್ 135 ಆಗುತ್ತೆ ಈ ಸೈಡ್ 135 ಈ ಸೈಡ್ 105 ಇಲ್ಲಿ 3W ಹಾಗೆ ಇರಲಿ 105 ಈಸ ಕಳಿಸಿ 135 ಮೈನಸ್ 105 ಎಷ್ಟು ಬರುತ್ತೆ 30 ಬರುತ್ತೆ 3W ಅಂದ್ರೆ 30 ಆಯ್ತು 3 1s 3 10s W ಅಂದ್ರೆ ಎಷ್ಟಾಯ್ತು 10 ಆಯ್ತು W ಅಂದ್ರೆ 10 ಬರುತ್ತಾ W ಅಂದ್ರೆ ವಾಟರ್ ಅಂದ್ರೆ 5 ಕೊಟ್ಟಿದ್ದಾನೆ ಇಲ್ಲಿ ನೋಡಿ ನಾವು ಡಬಲ್ ಮಾಡಿದೀವಿ ಡಬಲ್ ಮಾಡಿ ತಗೊಂಡಿದೀವಿ 10 ಬಂದಿದೆ ನಮಗೆ ಒರಿಜಿನಲ್ ಇರೋ ಫಿಗರ್ಸ್ ಇಲ್ಲಿದಾವೆ ಇವು ಅಲ್ಲ ಇವು ಒರಿಜಿನಲ್ ಫಿಗರ್ಸ್ ಅದರ ಅರ್ಥ ಒರಿಜಿನಲ್ ಫಿಗರ್ಸ್ ಅರ್ಧ ಒರಿಜಿನಲ್ ಫಿಗರ್ 10 ಅದರ ಅರ್ಧ ಎಷ್ಟು 5 ನೀವು ಒರಿಜಿನಲ್ ಫಿಗರ್ ತಗೊಂಡು ಮಾಡಿದ್ರು ಮಾಡ್ಬೋದು ಆದ್ರೆ ಒಂಚೂರು ಏನಾಗುತ್ತೆ ಅರ್ಧ ಮರ್ಧ ಈ ತರ ಎಲ್ಲ ಬಂದ್ಬಿಡ್ತವೆ ಹಾಗಾಗಿ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಡಬಲ್ ತಗೊಂಡು ನಂಬರ್ಸ್ ಅನ್ನು ಡಬಲ್ ಮಾಡ್ಕೊಂಡು ಮಾಡಿ 10 ಬರುತ್ತದೆ ಲಾಸ್ಟಿಗೆ 10 ಬಂತು ಅಂದ್ರೆ ಅದನ್ನ ಅರ್ಧ ಮಾಡಬೇಕು ಬಿಕಾಸ್ ವಿ ಹ್ಯಾಡ್ ಡಬಲ್ಡ್ ದ ಒರಿಜಿನಲ್ ಫಿಗರ್ಸ್ ಹಾಗಾಗಿ ಈಗ ಏನ್ ಮಾಡ್ಬೇಕು ಅದನ್ನ ಅರ್ಧ ಮಾಡಬೇಕು 10 ಅರ್ಧ 5 ಸೊ ಒನ್ಸ್ ಅಗೇನ್ third option 5 liter is correct answer
ಬೇಡ ಅಂದ್ರೆ ಡೈರೆಕ್ಟ್ ಮೆಥಡ್ ಮಾಡ್ಬೋದು. ಐ ಮೀನ್ ಯೂಸಿಂಗ್ ಒರಿಜಿನಲ್ ಫಿಗರ್ಸ್ ಮಾಡ್ಬೋದು. ಇವೇ ಒರಿಜಿನಲ್ ಫಿಗರ್ಸ್ ಯಾವ ಹೇಳಿ? 67ವರೆ ಹಾಲು, 17ವರೆ ನೀರು. 17ವರೆ ನೀರಿದೆ, ಎಷ್ಟು ನೀರು ಸೇರಿಸ್ಬೇಕು ಗೊತ್ತಿಲ್ಲ, ಡಬ್ಲ್ಯೂ ಆಗಿರ್ಲಿ. ಇದು ಹಾಲು, ಇದು ನೀರು, ರೇಷೋ ಏನಾಗಬೇಕು? ನೀರೆಲ್ಲ ಸೇರಿಸಿದ ನಂತರ 3:1 ಆಗಬೇಕು. ಈಗ ಕರೆಕ್ಟಾಗಿ 5 ಬಂದ್ಬಿಡುತ್ತೆ ನೋಡಿ. ಮುಂಚೆ 10 ಬಂದಿತ್ತು, ಅದನ್ನ ಅರ್ಧ ಮಾಡಿದ್ವಿ, ಈಗ ಡೈರೆಕ್ಟಾಗಿ ಅಷ್ಟೇ ಬರುತ್ತೆ. ಸೊ ಫಸ್ಟ್ ಇರೋದು ಮೇಲೆ, ಸೆಕೆಂಡ್ ಇರೋದು ಕೆಳಗಡೆ. 17ವರೆ ಪ್ಲಸ್ ಡಬ್ಲ್ಯೂ. ಒಂದನ್ನ ಈ ಸೈಡ್ ಕಳಿಸಿ 67ವರೆನೇ ಆಯ್ತು. 17ವರೆ ಈ ಸೈಡ್ ಕಳಿಸಿ 3 ಇಂಟು 17ವರೆ ಪ್ಲಸ್ ಡಬ್ಲ್ಯೂ. ಈಗ 3 ಇಂಟು 17ವರೆ ಅಂದ್ರೆ 17 ಮೂರಲ್ಲ 51, ಅರ್ಧ ಅರ್ಧಗಳು 3 ಅಂದ್ರೆ 52ವರೆ ಆಗುತ್ತೆ. 17 ಮೂರಲ್ಲ 51, ಅರ್ಧ ಅರ್ಧಗಳು 3, ಅರ್ಧ ಅರ್ಧಗಳು 3 ಅಂದ್ರೆ ಏನು? ಅದೊಂದು 1ವರೆ, 51 1ವರೆ 52ವರೆ ಆಯ್ತು. 3 ಇಂಟು ಡಬ್ಲ್ಯೂ 3 ಡಬ್ಲ್ಯೂ. ಈ ಸೈಡ್ 67ವರೆ ಹಾಗೆ ಇರಲಿ, 3 ಡಬ್ಲ್ಯೂ ಹಾಗೆ ಇರಲಿ. 67ವರೆಲಿ 52ವರೆ, ಈ ಸೈಡ್ 67ವರೆ, ಈ ಸೈಡ್ 52ವರೆ ಅಂದ್ರೆ ಈ ಸೈಡ್ 15 ಎಕ್ಸ್ಟ್ರಾ ಇದೆ. ನಮಗೆ ಡಬ್ಲ್ಯೂ ಬೇಕು ಅಂದ್ರೆ 3 1 3 5. ಸೊ ಡಬ್ಲ್ಯೂ ಅಂದ್ರೆ ಏನು? ಎಷ್ಟು ಲೀಟರ್ ನೀರನ್ನ ಬೆರೆಸಬೇಕು? ದ ಆನ್ಸರ್ ಇಸ್ 5 ಲೀಟರ್ ವಾಟರ್ನ ಆಡ್ ಮಾಡಬೇಕು. ಆಗ ಮಾತ್ರ ರೇಷಿಯೋ ಏನಾಗುತ್ತದೆ? 3:1 ಆಗುತ್ತದೆ. ಈಗ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. 55ನೇ ಪ್ರಶ್ನೆ ನೋಡೋಣ. 100 ಮೀಟರ್ ಉದ್ದದ ರೈಲು 6 ಸೆಕೆಂಡ್ ತೆಗೆದುಕೊಂಡು ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿರುವ ವ್ಯಕ್ತಿಯ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತದೆ. ರೈಲಿನ ವೇಗ ಕಂಡುಹಿಡಿಯಿರಿ ಅಂತ ಹೇಳಿದೆ. ಇದು ರೈಲುಗಳ ಮೇಲಿನ ಸಮಸ್ಯೆ. ಯಾಕೆಂದ್ರೆ ರೈಲಿದೆ, ನಂತರ ದಾಟ್ಕೊಂಡು ಹೋಗ್ತಾ ಇದೆ, ಮತ್ತೇನಿದೆ, ವಸ್ತು ಕೂಡ ಇದೆ. ಹಾಗಾಗಿ ಇದು ಇಟ್ ಈಸ್ ಅಫ್ಕೋರ್ಸ್ ಎ ಪ್ರಾಬ್ಲಮ್ ಆನ್ ಟ್ರೈನ್ಸ್. 6 ಸೆಕೆಂಡ್ಗಳಲ್ಲಿ ರೈಲ್ ಏನ್ ಮಾಡ್ತಾ ಇದೆ? ನಡೆದುಕೊಂಡು ಹೋಗ್ತಾ ಇರೋ ಮನುಷ್ಯನ ದಾಟ್ಕೊಂಡು ಹೋಗ್ತಾ ಇದೆ. ಸೆಕೆಂಡ್ ಅಂತ ನೋಡಿದ ತಕ್ಷಣ ಏನ್ ಬರಿಬೇಕು ಸ್ನೇಹಿತರೆ? ಇಲ್ಲಿ 1 ಗಂಟೆ 60 ನಿಮಿಷ 60 ಸೆಕೆಂಡ್. ಸೆಕೆಂಡ್ ಅಂತ ನೋಡಿದ ತಕ್ಷಣ ಎಲ್ಲ ಬರಿಬೇಕು. ನಿಮಿಷ ಅಂತ ನೋಡಿದ್ರೆ ಬರೀ 1 ಗಂಟೆ 60 ನಿಮಿಷ ಬರೆದ್ಬಿಡಿ. ಗಂಟೆ ನೋಡಿದ್ರೆ ಬರೀ 1 ಗಂಟೆ ಬರೀಬೇಕು. ಇಲ್ಲಿ ರೈಲ್ನ ಉದ್ದ ಪ್ಲಸ್ ವಸ್ತುವಿನ ಉದ್ದ. ರೈಲ್ನ ಉದ್ದ ಕೊಟ್ಟಿದ್ದಾನೆ 100 ಮೀಟರ್, ವಸ್ತುವಿಗೆ ಉದ್ದ ಇಲ್ಲ. ಯಾಕೆಂದ್ರೆ ಮನುಷ್ಯನಿಗೆ ಬರೀ ಹೈಟ್ ಇರುತ್ತದೆ, ಹಾಗಾಗಿ ಮನುಷ್ಯನಿಗೆ ಉದ್ದ ಇಲ್ಲ. ಇಲ್ಲಿ ರೈಲ್ನ ಉದ್ದ ಪ್ಲಸ್ ವಸ್ತುವಿನ ಉದ್ದ ಬರೀಬೇಕು. ವಸ್ತುವಿಗೆ ಉದ್ದ ಇಲ್ಲ, ಹಾಗಾಗಿ ರೈಲ್ನ ಉದ್ದ ಅಷ್ಟೇ ಬರೀಬೇಕು. ಎಡಗಡೆ ಏನು ಬರೀಬೇಕು? ರೈಲು ವಸ್ತುವನ್ನು ದಾಟ್ಲಿಕ್ಕೆ ತೆಗೆದುಕೊಂಡ ಸಮಯ 6 ಸೆಕೆಂಡ್. ಸೆಕೆಂಡ್ ನೋಡಿದ್ರೆ ಎಲ್ಲ ಬರೀಬೇಕು, ನಿಮಿಷ ನೋಡಿದ್ರೆ ಇವೆರಡೇ ಬರೀಬೇಕು, ಗಂಟೆ ನೋಡಿದ್ರೆ ಇದು ಒಂದೇ ಬರೀಬೇಕು. ಅಲ್ಲಿಗೆ ಮೇಲ್ಗಡೆ ಮುಗೀತು. ಈಗ ಕೆಳಗಡೆ ಬರೋಣ ಸ್ನೇಹಿತರೆ. ಕೆಳಗಡೆ ಏನ್ ಬರೀಬೇಕು? ರೈಲಿನ ವೇಗ ಸಾವಿರಗಳಲ್ಲಿ ಬರೀಬೇಕು. ಆದರೆ ಮನುಷ್ಯ ಕೂಡ ಓಡಾಡ್ತಾ ಇದ್ದಾನೆ, ನಡ್ಕೊಂಡು ಹೋಗ್ತಾ ಇದ್ದಾನೆ 5 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ. ಯಾವ ಸೈಡ್ ಹೋಗ್ತಾ ಇದೆ ನೋಡಿ? ಅಪೋಸಿಟ್ ಡೈರೆಕ್ಷನ್. ಅಪೋಸಿಟ್ ಇದ್ರೆ ಪ್ಲಸ್ ಮಾಡಬೇಕು, ಅಪೋಸಿಟ್ ಇದ್ರೆ ಪ್ಲಸ್ ಮಾಡಬೇಕು, ಸೇಮ್ ಇದ್ರೆ ಮೈನಸ್ ಮಾಡಬೇಕು. ವಸ್ತು ಸುಮ್ಮನೆ ಇದ್ರೆ ರೈಲಿನ ವೇಗನೆ ಬರೆದು ಬಿಡ್ತೀವಿ ಕೆಳಗಡೆ. ಆದ್ರೆ ವಸ್ತು ಕೂಡ ಓಡಾಡ್ತಾ ಇದ್ದಾಗ ಕೆಳಗಡೆ ಏನ್ ಬರೀಬೇಕು ಸ್ನೇಹಿತರೆ? ರೈಲಿನ ವೇಗ ವಸ್ತುವಿನ ವೇಗ ಎರಡು ಕೂಡಿಸ್ಬೇಕು. ವಿರುದ್ಧ ದಿಕ್ಕು ಓಡ್ತಾ ಇದ್ದಾಗ ಮೈನಸ್ ಮಾಡಬೇಕು, ಯಾವಾಗ? ಸೇಮ್ ಡೈರೆಕ್ಷನ್. ಈಗ ವಿರುದ್ಧ ದಿಕ್ಕು ಪ್ಲಸ್. ಇಂಟು 1000 ಮಾಡಬೇಕು. ಇಂಟು 1000 ಫಿಕ್ಸ್. ರೈಲಿನ ವೇಗ ಪ್ಲಸ್ ವಸ್ತುವಿನ ವೇಗ ಇಂಟು 1000 ಫಿಕ್ಸ್. ಈಗ ಯಾವ್ದು ಕ್ಯಾನ್ಸಲ್ ಮಾಡ್ತೀರಾ ಸ್ನೇಹಿತರೆ? ಇಲ್ಲಿ 2 0, ಅಲ್ಲಿ 2 0 ಕೈ ಬಿಡ್ಬೋದಾ? ಇಲ್ಲೊಂದು 0, ಇಲ್ಲೊಂದು 0 ಕೈ ಬಿಡ್ಬೋದಾ? 6 1s 6 1s. ಸೊ ಬಲಗಡೆ ಏನು ಉಳಿತು? ಬರೀ 60 ಉಳಿತು. ಈ ಟ್ರೈನ್ ಸ್ಪೀಡ್ ಪ್ಲಸ್ 5 ಇದೆಯಲ್ಲ, ಅದನ್ನು ಎಡಗಡೆ ಶಿಫ್ಟ್ ಮಾಡಿಬಿಟ್ರೆ ಈ ತರ ಆಗ್ಬಿಡುತ್ತೆ. ಟ್ರೈನ್ ಸ್ಪೀಡ್ ಪ್ಲಸ್ 5, ರೈಲಿನ ವೇಗ ಪ್ಲಸ್ 5 ಎಡಗಡೆ ಬಂತು. ಎಡಗಡೆ ರೈಲಿನ ವೇಗ ಪ್ಲಸ್ 5, ಬಲಗಡೆ 60 ಇದೆ. ಈಗ ನಮಗೆ ರೈಲಿನ ವೇಗ ಬೇಕು ಅಂದ್ರೆ ಪ್ಲಸ್ 5 ಬೇಡ ಅಂತಾನೆ ಅರ್ಥ. ಅದನ್ನ ಆಸೆ ಕಳಿಸ್ಬಿಡಿ. ಸೊ ರೈಲಿನ ವೇಗ ಎಷ್ಟಾಯ್ತು ಸ್ನೇಹಿತರೆ? 55. ಸೊ ಲಾಸ್ಟ್ ಆಪ್ಷನ್ 55 ಕಿಲೋಮೀಟರ್ ಪರ್ ಅವರ್. ದಟ್ ಇಸ್ ದ ಫೈನಲ್ ಆನ್ಸರ್. 55 km/h. ಸೊ ಇಲ್ಲಿ ಒಂದೇ ಒಂದು ಫಾರ್ಮುಲಾ ರೈಲಿಗೆ. ವಸ್ತುವನ್ನು ದಾಟಲು ತೆಗೆದುಕೊಂಡ ಸಮಯ ಎಡಗಡೆ. ಇಲ್ಲೇನ್ ಬರೀಬೇಕು? ರೈಲಿನ ಉದ್ದ ಪ್ಲಸ್ ವಸ್ತುವಿನ ಉದ್ದ. ವಸ್ತುವಿಗೆ ಉದ್ದ ಇದ್ರೆ ಬರೀಬೇಕು. ಉದ್ದ ಇರೋದಂದ್ರೆ ಏನು? ಬ್ರಿಡ್ಜ್, ಪ್ಲಾಟ್ಫಾರ್ಮ್, ಸುರಂಗ ಮಾರ್ಗ ಈ ತರ ಇದ್ರೆ ಪ್ಲಸ್ ಮಾಡಬೇಕು. ಮನುಷ್ಯನಿಗೆ ಹೈಟ್ ಇರುತ್ತದೆ, ಉದ್ದ ಇರಲ್ಲ, ಆಗ ಬರೀ ರೈಲಿನ ಉದ್ದ ಬರೀಬೇಕು. ಇಲ್ಲಿ ಸೆಕೆಂಡ್ಸ್ ಇದ್ರೆ ಎಲ್ಲ ಬರೀತೀರಾ, ಮಿನಿಟ್ಸ್ ಇದ್ರೆ ಇವೆರಡೇ ಬರೀತೀರಾ, ಗಂಟೆ ಇದ್ರೆ ಇದು ಒಂದೇ ಬರೀತೀವಿ. ಕೆಳಗಡೆ
ರೈಲಿನ ವೇಗ 1000ರಲ್ಲಿ ಬರೀಬೇಕು, ಆದರೆ ಇಲ್ಲಿ ರೈಲಿನ ವೇಗ ಕೊಟ್ಟಿಲ್ಲ, ಒಂದು ವಿಚಾರ. ಎರಡನೇದು ಏನಂದ್ರೆ ವಸ್ತು ಕೂಡ ಓಡಾಡ್ತಾ ಇದ್ರೆ ಸೇಮ್ ಡೈರೆಕ್ಷನ್ ಓಡಾಡ್ತಾ ಇದೆ, ಆಪೋಸಿಟ್ ಓಡಾಡ್ತಾ ಇದೆ ನೋಡಬೇಕು. ಕ್ಲಿಯರ್ ಆಗಿ ವರ್ಡ್ ಯೂಸ್ ಮಾಡಿದ ನೋಡಿ, ಆಪೋಸಿಟ್ ಅಂತ ವರ್ಡ್ ಯೂಸ್ ಮಾಡಿರೋದ್ರಿಂದ ಪ್ಲಸ್. ಸೊ ರೈಲಿನ ವೇಗ ಪ್ಲಸ್ ವಸ್ತುವಿನ ವೇಗ, ಟ್ರೈನ್ ಸ್ಪೀಡ್ ಗೊತ್ತಿಲ್ಲ, ಪ್ಲಸ್ 5, 1000ರಲ್ಲಿ ಅಂದ್ರೆ ಇಂಟು 1000. ಎರಡೆರಡು 0 ಕೈ ಬಿಟ್ಟಿವಿ, ಒಂದೊಂದು 0 ಕೈ ಬಿಟ್ಟಿವಿ, 6 ಒಂದ್ಲೆ ಆಯ್ತು. ಇಲ್ಲಿ 60 ಉಳ್ಕೊಂಡಿದೆ ಬಲಗಡೆ. ಟ್ರೈನ್ ಸ್ಪೀಡ್ ಪ್ಲಸ್ 5 ಮಾತ್ರ ಕೆಳಗಡೆ ಉಳ್ಕೊಂಡಿದೆ, ಅದನ್ನ ಎಡಗಡೆ ಶಿಫ್ಟ್ ಮಾಡಿದ್ರೆ ಇಲ್ಲಿಗೆ ಬಂದ್ಬಿಡ್ತೀವಿ. ರೈಲಿನ ವೇಗ ಪ್ಲಸ್ 5 = 60. ರೈಲಿನ ವೇಗ ಬೇಕು ಅಂದ್ರೆ ಇಲ್ಲಿ 5 ಇದೆ, ಅಲ್ಲಿ 60 ಇದೆ. ಎಡಗಡೆ 5 ಇದೆ, ಬಲಗಡೆ 60 ಇದೆ. ಎಡಗಡೆ ಕಂಪೇರ್ ಮಾಡಿದ್ರೆ ಬಲಗಡೆ 55 ಎಕ್ಸ್ಟ್ರಾ ಇದೆ. ಸೊ ಟ್ರೈನ್ ಸ್ಪೀಡ್ ಎಷ್ಟಾಗುತ್ತದೆ? 55 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತದೆ. ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 56ನೇ ಪ್ರಶ್ನೆ. A man invested 1/3 of his capital at 7%, 1/4 at 8%, and the remaining at 10%. If his total annual income is 561 rupees, the capital invested is ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, 1/3 ಅಂದ್ರೆ ಏನು? 1/3 ಅಂದ್ರೆ 1/3 ಆಫ್ ಅಂದ್ರೆ ಇಂಟು 6000 ಆದ್ರೆ ನಾವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. 3 1s 3 2s ಅಂತ, ಸರಿನಾ? ಮತ್ತೆ 1/4 ಅಂದಾಗ 1/4 ಆಫ್ 6000 ಮ್ಯಾನೇಜ್ ಮಾಡ್ಬೋದು. ಓಕೆ, ರೌಂಡ್ ಫಿಗರ್ ಬಂದ್ಬಿಡ್ತೀವಿ. ಆದ್ರೆ 7000 ಇದ್ರೆ ಬರುತ್ತಾನೆ, 7700 ಇದ್ರೆ ಬರುತ್ತಾನೆ. ಎರಡು ಒಂದೇ ಸೆಕೆಂಡ್ ಕೈ ಬಿಟ್ಬಿಡು. ಎರಡರಲ್ಲಿ ಒಂದು ಚೆಕ್ ಮಾಡಿ, 6000 ಮತ್ತು 6600 ಒಂದೇ ಚೆಕ್ ಮಾಡ್ಬೇಕು. ಆಗ್ಲಾದ್ರೆ ಇನ್ನೊಂದು ಮಾರ್ಕ್ ಮಾಡ್ಬೇಕು ಅಷ್ಟೇ. ಇದು 3 ಡಿವೈಡ್ ಆಗಲ್ಲ ನೋಡಿ. 1/3 ಆಫ್ 7000 ಅಂತ ನಾನು ಬರೆದ್ಬಿಟ್ರೆ ಇಲ್ಲಿ 3 ಕ್ಯಾನ್ಸಲ್ ಆಗಲ್ಲ, ವಿಲ್ ಕಮ್ ಅಕ್ರಾಸ್ ಡೆಸಿಮಲ್ಸ್. ಹಾಗಾಗಿ ಈ ರೀತಿಯಾಗಿ ನಾವು ತಲೆ ಓಡಿಸಿ ಏನ್ ಮಾಡ್ಬೇಕು ಸ್ನೇಹಿತರೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. 56ನೇ ಪ್ರಶ್ನೆ ನೋಡಿ ಇಲ್ಲಿ ಕನ್ನಡದಲ್ಲಿ. ಒಬ್ಬ ವ್ಯಕ್ತಿ ತನ್ನ ಬಂಡವಾಳದ ಅಂದ್ರೆ ಇಂಟು 1/3 ರಷ್ಟು ಹಣವನ್ನು ಶೇಕಡ 7ರಂತೆ 1/4 ಹಣವನ್ನು 8% ಅಂತೆ ಹಾಗೂ ಉಳಿದ ಹಣವನ್ನು 10% ಅಂತೆ ಹೂಡುತ್ತಾನೆ. ಆತನ ಒಟ್ಟು ವಾರ್ಷಿಕ ಆದಾಯ 561 ಅಂದ್ರೆ ಹೂಡಿದ ಬಂಡವಾಳ ಎಷ್ಟು ಅಂತ ಕೇಳಿದಾನೆ. ಹೂಡಿದ ಬಂಡವಾಳ ಏನ್ ಮಾಡ್ಬೇಕು ಸ್ನೇಹಿತರೆ? 6600. ಇವೆರಡರಲ್ಲಿ ಒಂದು ಚೆಕ್ ಮಾಡಿ. ಆಯ್ತು ಆಗಲ್ಲ, ಇನ್ನೊಂದು ಮಾರ್ಕ್ ಮಾಡ್ಬೇಕು ಅಷ್ಟೇ. ವಿ ಡೋಂಟ್ ಹ್ಯಾವ್ ಟು ಚೆಕ್ ದ ಸೆಕೆಂಡ್ ಆಪ್ಷನ್. ಈಗ ನೋಡಿ, ಒಬ್ಬ ವ್ಯಕ್ತಿ 1/3 ದಷ್ಟು ಹಣವನ್ನು, ನಾವೀಗ 6000 ತಗೊಂಡು ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಪ್ಷನ್ ಸರಿ ಇದೆ ಅಂತ ಸ್ಟಾರ್ಟ್ ಮಾಡೋಣ. 6000 ರೂಪಾಯಿ ಫಸ್ಟ್ ಆಪ್ಷನ್ ಸರಿ ಇದೆ ಅಂತ ಹೊರಟಾಗ ಏನಾಗುತ್ತದೆ? 1/3 ದಷ್ಟು ಬಂಡವಾಳ, 1/3 ಅಂದ್ರೆ ಎಷ್ಟು? 6000. 1/3 ಆಫ್ 1/3 ಆಫ್ 6000. 3 1s 3 2s ಕರೆಕ್ಟ್ ಆಯ್ತು ನೋಡಿ, 2000 ರೂಪಾಯಿ ಬಂಡವಾಳವನ್ನ ಎಷ್ಟು ಪರ್ಸೆಂಟ್ ಅಂತ ಹೂಡುತ್ತಾನೆ? 7% ಫಾರ್ 1 ಇಯರ್ ಅಂತ ಆನ್ಯುವಲ್ ಇನ್ಕಮ್ ಅಂತ ಕೊಟ್ಟಿದ್ದಾನೆ ಕ್ಲೀನ್. ಎರಡೆರಡು 0 ಕೈ ಬಿಟ್ಬಿಟ್ರೆ 27 140 ರೂಪಾಯಿ ಆಯ್ತು ಇಲ್ಲಿ, ಸರಿನಾ? ಇನ್ನು 1/4 ಆಫ್ 6000. 1/4 ಆಫ್ 6000 ಅಂದ್ರೆ ಎಷ್ಟು? 1500 ಆಗುತ್ತಾ? 1/4 ಅಂದ್ರೆ ಕಾಲ್ ಭಾಗ. ಇದ್ರ ಅರ್ಧ ಅಂದ್ರೆ 3000, ಅದರ ಅರ್ಧ ಅಂದ್ರೆ 1500. ಅದನ್ನು ಎಷ್ಟು ಪರ್ಸೆಂಟ್ ಅಂತೆ? 8% ಅಂತೆ ಅಂತ ಕೊಟ್ಟಿದ್ದೀನಿ ಫಾರ್ 1 ಇಯರ್. 0000 ಅಂದ್ರೆ 15 ಗಂಟೆ 120 ರೂಪಾಯಿ ಅಲ್ಲಿ ಇನ್ಕಮ್ ಸಿಗುತ್ತೆ ಅವನಿಗೆ. ಇನ್ನು ಉಳಿದ ಹಣ ಅಂದ್ರೆ ಎಷ್ಟು ಉಳಿತು ನೋಡಿ? 3500 ಆಯ್ತು ಆಲ್ರೆಡಿ. ಟೋಟಲ್ ಇರೋದೇ 6000. 3500 ಆಲ್ರೆಡಿ ಆಗಿದೆ ಅಂದ್ರೆ ಇನ್ನು 2500 ಬ್ಯಾಲೆನ್ಸ್ ಇದೆ. ಇದೆ ಉಳಿದ ಹಣ, ರಿಮೈನಿಂಗ್. ಇದು ಎಷ್ಟು ಪರ್ಸೆಂಟ್ ಅಂತೆ? 10% ಅಂತೆ ಫಾರ್ 1 ಇಯರ್. 0000 ಇಲ್ಲೊಂದು 250 ರೂಪಾಯಿ ಬಂತು. ಎಲ್ಲ ಸೇರಿ ಎಷ್ಟಾಯ್ತು ನೋಡಿ? 0 0 0 5 2 7 4 11 3 4 5 6 610 ರೂಪಾಯಿ ಆಯ್ತು. ನಮಗೆ ಎಷ್ಟಾಗಬೇಕು ಸರ್? 510 ಆಯ್ತಾ? 2 3 4 5 510 ಆಯ್ತು. 510 ರೂಪಾಯಿ ಆಯ್ತು. ನಮಗೆ ಎಷ್ಟಾಗಬೇಕಾಗಿತ್ತು? 561 ಆಗುತ್ತೆ. ಅದರರ್ಥ ಇನ್ನೊಂದು ಚೂರು ಜಾಸ್ತಿ ಅವನು ಬಂಡವಾಳ ಹೂಡಿದ್ದಾನೆ ಅಂತ ಅರ್ಥ. ಅದರ ಅರ್ಥ ಏನು ಅಂದ್ರೆ ಡೈರೆಕ್ಟ್ ಆಗಿ ಸೆಕೆಂಡ್ ಆಪ್ಷನ್ ಮಾರ್ಕ್ ಮಾಡಬೇಕು, ಮತ್ತೆ ಅದನ್ನ ಚೆಕ್ ಮಾಡ್ತಾ ಕೂತ್ಕೋಬಾರ್ದು. 6000ಗಿಂತ ಒಂಚೂರು ಜಾಸ್ತಿ ಯಾವುದು? 6600. ದಟ್ ಶುಡ್ ಬಿ ಮಾರ್ಕ್. ಈಗ ನಾನು 6600 ಸರಿ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. 6600 ತಗೊಂಡು ಮಾಡಿದ್ರೆ ಏನಾಗುತ್ತದೆ? ಸೆಕೆಂಡ್ ಆಪ್ಷನ್ 6600. ಲೆಟ್ ಅಸ್ ಚೆಕ್ ದಿಸ್ ಆಪ್ಷನ್. ಓಕೆ, ಫಸ್ಟ್ ಏನ್ ಮಾಡ್ತಾನೆ?
1/3 ಆಫ್ ಅಂದ್ರೆ ಇಂಟು 6600 ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು 2200 ಆಯ್ತಾ. ಇದನ್ನು ಯಾವ ರೇಟ್ ಆಫ್ ಇಂಟ್ರೆಸ್ಟ್ 7% ಫಾರ್ 1 ಇಯರ್. 0000 22 ಏಳೆ ಎಷ್ಟಾಗುತ್ತೆ 22 ಏಳೆ 150 ಆಗುತ್ತೆ. ಸೆಕೆಂಡ್ ಪಾರ್ಟ್ ಅಂದ್ರೆ ಏನು 1/4 ಆಫ್ 6600 ಇದೆಷ್ಟಾಯ್ತು 1/4 ಅಂದ್ರೆ 1/4 ಆಫ್ 6600 ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡಿ. 4 ಒಂದ್ಲೆ 4 2 ಉಳಿತು 26 ಆಯ್ತು. 4 6 24 2 ಉಳಿತು 1650 ಆಗುತ್ತೆ ಸ್ನೇಹಿತರೆ. ಇದು ಯಾವ ರೇಟ್ ಆಫ್ ಇಂಟ್ರೆಸ್ಟ್ 8% ಫಾರ್ 1 ಇಯರ್. ಸರಿನಾ? ಇಲ್ಲಿಗೆ ಎಷ್ಟಾಯ್ತು ಇದು ಇಲ್ಲಿ 2 0 ಕೈ ಬಿಡಕ್ ಬರಲ್ಲ, ಒಂದೊಂದು 0 ಕೈ ಬಿಡ್ತೀವಿ. ಒಂದೊಂದು 0 ಕೈ ಬಿಡೋಣ. 165 ಎಂಟ್ಲೆ ಎಷ್ಟಾಗುತ್ತೆ ನೋಡಿ 165 8 1320 ಆಗುತ್ತೆ. ಕೆಳಗಡೆ 10 ಇದೆ 132 ಆಗಿಬಿಡುತ್ತೆ. ಇನ್ನು ಮೂರನೇ ಪಾರ್ಟ್ ಉಳಿದ ಪಾರ್ಟ್ ಅಂದ್ರೆ ಏನು 6600 ಇವೆಲ್ಲ ಮೈನಸ್ ಮಾಡೋಕೆ ಯಾವ್ಯಾವು 2200 ಮತ್ತು 1650 ಆಗ ಉಳಿದ ಪಾರ್ಟ್ ಸಿಗುತ್ತೆ. ಇದರಲ್ಲಿ ಇವೆರಡು ಮೈನಸ್ ಮಾಡಿದ್ರೆ ಎಲ್ಲಿಗೆ ಬರ್ತೀರಾ 2750 ಬರ್ತೀವಿ. ಇದೇ ಉಳಿದ ಭಾಗ. ಇದನ್ನು 10% ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ 2 0 ಕೈ ಬಿಟ್ರೆ ಇಲ್ಲೊಂದು 275 ರೂಪಾಯಿ ಸಿಗುತ್ತೆ. ಎಲ್ಲ ಕೂಡಿಸಿ ಇಲ್ಲಿ 154 ಸಿಕ್ತು, ಇಲ್ಲಿ 132 ಸಿಕ್ತು, ಇಲ್ಲಿ 275 ಸಿಕ್ತು. ಟೋಟಲ್ ಇನ್ಕಮ್ 561 ಆಗುತ್ತೆ ನೋಡಿ. 4 2 6 5 11 7 1 8 3 11 5 16 1 2 3 4 5 561 ಆಯ್ತು. ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. 6001 ಚೆಕ್ ಮಾಡಬೇಕು. ಅದಾಗಲ್ಲ ಅಂದ್ರೆ ಡೈರೆಕ್ಟ್ ಆಗಿ 6600 ಮೈನಸ್ ಇದು ಮಾರ್ಕ್ ಮಾಡಬೇಕು. ಯಾಕೆ ಅಂದ್ರೆ 7000 ಆಗಿರ್ಬೋದು 7700 ಆಗಿರ್ಬೋದು ಅದು ಏನಾಗಲ್ಲ 3 ಇಂದ ಡಿವೈಡ್ ಆಗಲ್ಲ. 1/3 ಆಫ್ ಅಂದಾಗ ಇಲ್ಲಿ ಈ ತರ ಪ್ರಾಬ್ಲಮ್ ಆಗುತ್ತೆ. 3 ಇಂದ ಕ್ಯಾನ್ಸಲ್ ಆಗುತ್ತೆ. ಸೊ ರೌಂಡ್ ಫಿಗರ್ಸ್ ಮಾತ್ರ ಚೆಕ್ ಮಾಡಬೇಕು. 6000 ನೀವು ಚೆಕ್ ಮಾಡಿದ್ರೆ 500 ಅಷ್ಟು ಬಂತಲ್ಲ 510 ಬೈತಾ. ಸೊ ಒಂಚೂರು ಜಾಸ್ತಿ 561 ಬರ್ಬೇಕು ನಮಗೆ. ಒಂಚೂರು ಜಾಸ್ತಿ ಅಂದ್ರೆ ಏನ್ ಮಾಡಬೇಕು 6600 ಮಾರ್ಕ್ ಮಾಡಬೇಕು. ಓಕೆ, ಈ ರೀತಿಯಾಗಿ ನಾವು ತಲೆ ಓಡಿಸಿ ಆನ್ಸರ್ಸ್ ಅನ್ನು ಮುಖಾಂತರ ಮ್ಯಾನೇಜ್ ಮಾಡಬಹುದು ಸ್ನೇಹಿತರೆ. ಈಗ 56 ಆಯ್ತು. ಲಾಸ್ಟ್ ಪ್ರಾಬ್ಲಮ್ 57ನೇ ಪ್ರಶ್ನೆ. 2 ನಾಣ್ಯಗಳ ಏಕಕಾಲದ ಎಸೆತದಲ್ಲಿ ಕನಿಷ್ಠ ಒಂದು ಶಿರವು ಕಾಣುವ ಸಂಭವನೀಯತೆ ಏನು ಅಂತ ಕೇಳಿದ್ದೀನಿ. ಈಗ 2 ನಾಣ್ಯಗಳನ್ನ ನಾವು ಎಸಿತಾ ಇದ್ದೀವಿ. ವಿ ಆರ್ ಟಾಸಿಂಗ್ 2 ಕಾಯಿನ್ಸ್. 57ನೇ ಪ್ರಶ್ನೆ ಇಂಗ್ಲಿಷ್ ಅಲ್ಲಿ ನೋಡ್ಕೊಂಡ್ಬರೋಣ. ಇನ್ a simultaneous throw of 2 coins, the probability of getting at least one head is ಅಂತ ಕೊಟ್ಟಿದ್ದಾರೆ. ಸೊ ಮಿನಿಮಮ್ ಒಂದಾದ್ರೂ ಹೆಡ್ ಬರಬೇಕು. ಆಪ್ಷನ್ಸ್ ಏನಿದೆ 1/2 3/4 1/4 ನಂತರ 3/2 ಇದೆ. ಇಲ್ಲಿ ನೋಡಿ 2 ಕಾಯಿನ್ಗಳನ್ನ ನಾನು ಟಾಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. 2 ಕಾಯಿನ್ ಟಾಸ್ ಮಾಡ್ತಾ ಇದ್ದೀನಿ ಅಂದ್ರೆ ಏನ್ ಬರ್ಬೋದು ನನಗೆ 2 ಹೆಡ್ ಬಂದ್ಬಿಡ್ಬೋದಾ? ಇಲ್ಲಾಂದ್ರೆ ಇದು ಹೆಡ್ ಬರ್ಬೋದು, ಇದು ಟೇಲ್ ಬರ್ಬೋದು, ಇಲ್ಲಾಂದ್ರೆ ಇದು ಟೇಲ್ ಇದು ಹೆಡ್ ಬರ್ಬೋದು, ಇಲ್ಲಾಂದ್ರೆ 2 ಟೇಲ್ ಬರ್ಬೋದು. ಇವ್ 4 ಬಿಟ್ಟು ಇನ್ನೇನು ಆಗಲ್ಲ. ನೀವು ಎಸತಿ ಆದ್ರೂ ಎಸದ್ ನೋಡಿ, ನೀವು ಎಸತಿ ಆದ್ರೂ ಟಾಸ್ ಮಾಡಿ ನೋಡಿ 2 ನಾಣ್ಯಗಳನ್ನ. ಇವ್ 4 ಬಿಟ್ಟು ಬೇರೆ ಯಾವುದು ಬರಲ್ಲ. ಸೊ ಒಟ್ಟು ಘಟನೆ ಸಂಖ್ಯೆ ಎಷ್ಟು 4. ನಾವು ಬೇಕಾಗಿರೋದು ಯಾವುದು ಅಟ್ಲೀಸ್ಟ್ 1 ಹೆಡ್ ಬರ್ಬೇಕು. ಅಟ್ಲೀಸ್ಟ್ 1 ಹೆಡ್ ಅಂದ್ರೆ ಏನು ಮಿನಿಮಮ್ ಒಂದಾದ್ರೂ ಹೆಡ್ ಬರ್ಬೇಕು. ಮಿನಿಮಮ್ ಒಂದಾದ್ರೂ ಹೆಡ್ ಅಂದ್ರೆ 1 ಇರ್ಬೋದು ಅಷ್ಟೇ ಅಲ್ಲ 2 ಇರ್ಬೋದು. ಮಿನಿಮಮ್ ಅಂದ್ರೆ ಅದು ಅಥವಾ ಅದಕ್ಕಿಂತ ಹೆಚ್ಚು, ಗ್ರೇಟರ್ ದನ್ ಆರ್ ಈಕ್ವಲ್ ಟು. ಸೊ ಮಿನಿಮಮ್ 1 ಹೆಡ್ ಅಂದ್ರೆ 1 ಹೆಡ್ ಇರ್ಬೋದು ಅಥವಾ 2 ಹೆಡ್ ಇರ್ಬೋದು. 1 ಹೆಡ್ ಇರೋವು ಇವೆರಡು, 2 ಹೆಡ್ ಇರೋದು ಇಲ್ಲಿದೆ. ಸೊ ಈ ಮೂರು ನಮಗೆ ಬೇಕಾಗಿರುವಂತ ಘಟನೆಗಳು. ಮೇಲೆ ಬೇಕಾಗಿರೋದು ಬರೀಬೇಕು, ಕೆಳಗಡೆ ಟೋಟಲ್ ಬರೀಬೇಕು ಅಷ್ಟೇ. ಆನ್ಸರ್ 3/4 ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಯಾವಾಗಲೂ ಕೆಳಗಡೆ ಜಾಸ್ತಿನೇ ಬರಬೇಕು ಸ್ನೇಹಿತರೆ, ಮೇಲ್ಗಡೆ ಯಾವಾಗಲೂ ಕಡಿಮೆನೇ ಬರಬೇಕು. ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡಿ ಲಾಸ್ಟ್ ಆಪ್ಷನ್ ಏನ್ ಕೊಟ್ಟಿದೆ ನೋಡಿ 3/2 ಕೊಟ್ಟಿದ್ದೀನಿ. 3/2 ಅಂದ್ರೆ ಏನು ಮೇಲನೆ ಜಾಸ್ತಿ ಇದೆ ಕೆಳಗಡೆ ಕಡಿಮೆ ಇದೆ. ಈ ತರ ಎಂದು ಆನ್ಸರ್ ಬರುವುದಿಲ್ಲ. ಸಂಭವನೀಯತೆಯಲ್ಲಿ ಯಾವಾಗಲೂ ಕೆಳಗಡೆ ಜಾಸ್ತಿ ಮೇಲೆ ಕಡಿಮೆ. ಕೆಳಗಡೆ ಏನ್ ಬರೀಬೇಕು ಟೋಟಲ್ ಇರೋ ಬರೋದೆಲ್ಲ ಕೌಂಟ್ ಮಾಡಿ ಕೆಳಗಡೆ ಬರೋದು ಬಿಡಿ. ಬೇಕಾಗಿರೋದು ಮೇಲೆ ಬರುತ್ತೆ, ಕೇಳಿರೋದು ಮೇಲೆ ಕೌಂಟ್ ಮಾಡಿ ಮೇಲೆ. ಟೋಟಲ್ ಯಾವಾಗ ಜಾಸ್ತಿ ಇರುತ್ತದೆ, ಬೇಕಾಗಿರೋದು ಯಾವಾಗ ಕಡಿಮೆ ಇರುತ್ತದೆ. ಸೊ 3/4 ಇಸ್ ದ ಫೈನಲ್ ಆನ್ಸರ್. ಸೊ ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋ ಎಲ್ಲಾ ಪ್ರಶ್ನೆಗಳು ಮುಗಿತು ಸ್ನೇಹಿತರೆ. ಸೊ
Thank you so much for watching this video, and let me remind you one more important thing. ಇದೇ ತಿಂಗಳು ನವೆಂಬರ್ 25, 26, 27, 28 ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ 4 ದಿನಗಳ ಕಾಲ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೆಂಟಲ್ ಎಬಿಲಿಟಿ ಕ್ರ್ಯಾಶ್ ಕೋರ್ಸ್ ಇರುತ್ತದೆ ಸ್ನೇಹಿತರೆ. ಸಾಧ್ಯ ಆದರೆ ಅಟೆಂಡ್ ಮಾಡಿ. ಮುಂದಿನ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗಿಯೂ ನಾನು ಈ ಧಾರವಾಡದಲ್ಲೂ ಕೂಡ ಕ್ರ್ಯಾಶ್ ಕೋರ್ಸ್ ಅನ್ನ ಮಾಡ್ತಾ ಇದ್ದೀನಿ. ಆದ ಡೇಟ್ಸ್ ಇನ್ನೂ ಫೈನಲೈಸ್ ಆಗಿಲ್ಲ. ಫೈನಲೈಸ್ ಆದ ತಕ್ಷಣ ನಾನು ಯೂಟ್ಯೂಬಲ್ಲಿ ಹೇಳ್ತೀನಿ ಸ್ನೇಹಿತರೆ. ಎಲ್ಲ ಎಕ್ಸಾಮ್ಸ್ದು ಟೈಮ್ ಟೇಬಲ್ ಕೂಡ ಇತ್ತೀಚೆಗೆ ಬಿಡುಗಡೆ ಆಗಿದೆ, ನಿಮ್ಗೆಲ್ಲರೂ ಸಿಕ್ಕಿರ್ಬೋದು. ಹಾಗಾಗಿ ಎಸ್ಪೆಷಲಿ FDA, SDA, KS ಮೇನ್ಸ್ಗೂ ಕೂಡ ಯೂಸ್ ಆಗುತ್ತದೆ ಈ ಕ್ಲಾಸಸ್. KS ಮೇನ್ಸ್ ಅಲ್ಲೂ ಕೂಡ KS ಫಿಲಿಮ್ಸ್ಗಲ್ಲಿರೋ ಮೆಂಟಲ್ ಎಬಿಲಿಟಿನೇ ಹೆಚ್ಚಾಗಿದೆ. ಸೊ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಸ್ನೇಹಿತರೆ, ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.